ಪ್ರೈಸ್ ದಿ ಲಾರ್ಡ್. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಇನ್ನು ಸಂದರ್ಭದಲ್ಲಿ ನಮ್ಮ ಬಲಗೈನ ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಆಮೇಲೆ 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 ಓಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಸಮಯದಲ್ಲಿ ವಾಕ್ಯಕ್ಕೆ ಹೋಗೋಣ. ನೇರವಾಗಿ ನಾವು ಯಾರು ಗಲಾಟೆ ಮಾಡಬಾರ್ದು, ದಯವಿಟ್ಟು ಯಾರು ಮಾತಾಡಬಾರ್ದು. ವಾಕ್ಯ ಕೇಳು. ಓದುವಾರ ಯಾರು ಬಂದಿದ್ರು ವಾಕ್ಯ ಕೇಳಿದ್ರಿ? ಕೈ ಎತ್ತಿರಿ. ಓದುವಾರ ವಾಕ್ಯ ಕೇಳಿದವ್ರು ಯಾರಿದ್ದೀರಿ? ಹಲ್ಲೆಲೂಯಾ. ಕೈ ಎತ್ತಿದವ್ರು ಹೇಳ್ರಿ, ಏನು ವಾಕ್ಯ ಇತ್ತು ಓದುವಾರ? ಹಲ್ಲೆಲೂಯಾ. ಯೇಸುವನ್ನ ನೋಡಿದಂಥವರು. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳನ್ನು ತಮಗಿಷ್ಟರಾದವರನ್ನು ನೋಡ್ಬೇಕಂತೇಳಿ ಏನು ಮಾಡ್ತಾರೆ? ಎಲ್ಲೆಲ್ಲಿಗೂ ಹೋಗಿ ಬರ್ತಾರೆ ಪ್ರಿಯರೇ. ತಮಗಿಷ್ಟವಾದಂಥವ್ರು ಇಲ್ಲಿ ಸಮೀಪದಲ್ಲಿ ಬಂದಾಗ CM ಬರಲಿ, PM ಬರಲಿ, MLA ಊರಲ್ಲಿ ಬಂದರೆ ಅವ್ರು ನೋಡಬೇಕು. ಬರೀ TVಯಲ್ಲೇ ನೋಡಿದ್ದೀವಿ, ಕಣ್ಣಾರೆ ನಾವು ನೋಡಬೇಕು ಅಂತೇಳಿ ಅನೇಕರು ಏನು ಮಾಡ್ತಾರೆ? ತವಕಪಟ್ಟು ಅವರನ್ನು ನೋಡೋದಕ್ಕೆ ಏನು ಮಾಡ್ತಾರೆ? ಹೋಗಿ ಬರ್ತಾರೆ. ಯೇಸು ಕ್ರಿಸ್ತನ ಈ ಭೂಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಆತನನ್ನು ಅನೇಕ ಗುಂಪುಗಳವರು ನೋಡೋದಕ್ಕೆ ಇಷ್ಟಪಡ್ತಾ ಇದ್ರು. ಅನೇಕ ಜನರು ಆತನನ್ನು ನೋಡಬೇಕು, ಆತನ ಮುಖದರ್ಶನವನ್ನು ಮಾಡಿಕೊಳ್ಬೇಕಂತೇಳಿ ಇಷ್ಟಪಡ್ತಾ ಇದ್ರು ಪ್ರಿಯರೇ. ಅದರಲ್ಲಿ ಒಂದು 3 ವ್ಯಕ್ತಿತ್ವಗಳ ಕುರಿತಾಗಿ ನಾವು ಮಂಗಳವಾರ ಅಯ್ಯಮ್ಮಕ್ಕವ್ರ ಮನೆಯಲ್ಲಿ ನಾವು ವಾಕ್ಯವನ್ನು ನೋಡಿದ್ದೇವೆ. ಯಾರು? ಮೊಟ್ಟ ಮೊದಲನೇದಾಗಿ ಹೆರೋದ ಮಹಾರಾಜ ಯೇಸು ಕ್ರಿಸ್ತನನ್ನು ನೋಡಿ ಬಹಳ ಸಂತೋಷಪಟ್ಟ, ಬಹಳ ಆನಂದಪಟ್ಟ. ಆದರೆ ಆತನು ನೋಡಿದಂಥ ವಿಷಯ, ಆತನು ಕೇಳಿದಂಥ ವಿಷಯವನ್ನು ಯೇಸು ಕ್ರಿಸ್ತನ ಏನು ಮಾಡಲಿಲ್ಲ? ನೆರವೇರಿಸಲಿಲ್ಲ. ಹಲ್ಲೆಲೂಯಾ. ಹೆರೋದ ಮಹಾರಾಜ ತನ್ನ ಸ್ವಾರ್ಥಕ್ಕಾಗಿ ತಾನು ಒಂದು ಅದ್ಭುತವನ್ನು ನೋಡಬೇಕು, ಅದ್ಭುತವನ್ನು ಕಾಣಬೇಕಂತೇಳಿ ಬಹಳ ವರ್ಷಗಳಿಂದ ಏನು ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನು ನೋಡಬೇಕಂತೇಳಿ ಏನು ಮಾಡ್ತಾ ಇದ್ದಾನೆ? ಎದುರು ನೋಡ್ತಾ ಇದ್ದಾನೆ. ತನ್ನ ಒಂದು ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ಪ್ರಜೆಯನ್ನು ನೋಡುವುದಕ್ಕೆ ಅನೇಕವಾದ ಅವಕಾಶಗಳು ಇದ್ದಾಗಲೂ ಕೂಡ ಆತನ ಅಧಿಕಾರ ಆತನಿಗೆ ಅಡ್ಡ ಬಂದಿದೆ. ಹಲ್ಲೆಲೂಯಾ. ಆತನು ತನ್ನ ಅಧಿಕಾರ ಉಳ್ಳವನಾಗಿರುವಂಥ ಕಾರಣಕ್ಕಾಗಿ ಅಯ್ಯೋ, ನಾನು ಯೇಸುವನ್ನು ನೋಡೋದಕ್ಕೆ ಹೋದರೆ ಯಾರಾದರೂ ಏನಾದರೂ ಅಂತಾರೇನೋ ಅಂತೇಳಿ ಭಯದಿಂದ ತನ್ನ ಸೀಟ್ ಖಾಲಿ ಆಗುತ್ತಂತೇಳಿ ಏನು ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನು ನೋಡೋದಕ್ಕೆ ಹೋಗಲಿಲ್ಲ ಪ್ರಿಯರೇ. ಯೇಸುವೇ ಬಂದು ನಿಂತಾಗ ಆತನ ಮುಂದೆ ಏನು ಮಾಡ್ತಾ ಇದ್ದಾನೆ? ಭಾಳ ಸಂತೋಷಪಟ್ಟು, ಒಂದು ಅದ್ಭುತ ಮಾಡು ಸ್ವಾಮಿ, ಮಾಡು. ಕುಂಟ್ರಿ ಕಾಲ್ಕೊಟ್ಟೆಯಲ್ಲಿ ಇವಾಗ ಕೊಡು, ಒಂದು ಅದ್ಭುತ ಮಾಡು, ಆಶ್ಚರ್ಯವಾದಂಥ ಕಾರ್ಯ ಮಾಡು, ಅತಿಶಯವಾದಂಥ ಕಾರ್ಯ ಈ ಸಮಯದಲ್ಲಿ ನೀನು ಮಾಡು ಎಂಬುದಾಗಿ ಕೇಳಿದಾಗ ಸ್ವಾಮಿಯವರು ಏನು ಮಾಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರು ತನಗೆ ಇಷ್ಟ ಬಂದಾಗ, ತನ್ನ ಇಚ್ಛೆ ಇದ್ದಾಗ ಆತನ ಏನು ಮಾಡ್ತಾನೆ? ಅದ್ಭುತಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಆ ಹೆರೋದನ ಆಸೆಯನ್ನು ಏನು ಮಾಡಲಿಲ್ಲ? ಪೂರ್ತಿಗೊಳಿಸಲಿಲ್ಲ. ಹಲ್ಲೆಲೂಯಾ. ಯಾಕೆ? ಹೆರೋದನು ಕೇವಲ ತನ್ನ ಸ್ವಾರ್ಥತೆಗಾಗಿ, ಅದ್ಭುತ ಕಾರ್ಯಕ್ಕಾಗಿ ಏನು ಮಾಡಿದ? ಯೇಸು ಕ್ರಿಸ್ತನನ್ನು ನೋಡಿದ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ಸಂದರ್ಭವನ್ನು ಕೂಡ ನಾವು ನೋಡಿದ್ವಿ. ಯಾರು? ಗ್ರೀಕರು ಅಂದರೆ ಯಾರು? ಬಹಳ ಜ್ಞಾನವಂತರು, ಅನೇಕ ಗ್ರಂಥಗಳನ್ನು, ತತ್ವಗಳನ್ನು ಬರೆದಂಥವ್ರು, ತತ್ವಶಾಸ್ತ್ರಗಳನ್ನು ಲೇಖನ ಪಡಿಸಿದಂಥವ್ರು, ಒಳ್ಳೆಯ ಜ್ಞಾನಿಗಳು. ಹಲ್ಲೆಲೂಯಾ. ಆ ಜ್ಞಾನಿಗಳು ಜಾತ್ರೆಗೆ ಬಂದಿದ್ರು. ಎಲ್ಲಿಗೆ? ಯೆರೂಸಲೇಮಿಗೆ ಬಂದಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ನೋಡಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ? ತವಕ ಪಡ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಯಾಕ? ಬರೋದು ಬಂದೀವಿ. ಹಲ್ಲೆಲೂಯಾ. ಅದೇನಂತಾರಲ್ರಿ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗ್ಬೇಕು. ಹಲ್ಲೆಲೂಯಾ. ಹಂಗೆ ಟೆಂಪಲ್ ನೋಡೋಕೆ ಹೋಗಿದ್ದೀವಪ್ಪ, ಹಂಗೆ ನಾವೇನು ಮಾಡಿದ್ವಿ? ನಮ್ಮ ಕೆಲವೊಂದು ವಸ್ತುಗಳ ಥರ ಇದ್ದು ಅದನ್ನು ಆಗುತ್ತಾ, ಇದನ್ನು ಆಗುತ್ತಾ, ಎರಡಾಗೋ ಸಲುವಾಗಿ ನಾವು ಹೋಗ್ತಾ ಇದ್ವಿ. ಹಲ್ಲೆಲೂಯಾ. ಪ್ರೈಸ್. ಕೆಲವೊಬ್ರು ಮಂದಿರಕ್ಕೆ ಬರ್ತಾ ಇರ್ತಾರೆ. ಕೆಲವೊಬ್ರು ಕ್ಯಾರೆಕ್ಟರ್ಗಳು ಹೆಂಗಿರ್ತವೆ ಅಂದರೆ, ಅವ್ರು ಬರಲಿಲ್ಲ ಅಂದರೆ ಅವ್ರು ಬರೋದು ಬಿಟ್ಬಿಟ್ರೆ ಇವ್ರು ಬರೋದು ಕೂಡ ಏನು ಮಾಡಿಬಿಡ್ತಾರೆ? ಬಿಟ್ಬಿಡ್ತಾರೆ. ಹಲ್ಲೆಲೂಯಾ. ಅವ್ರು ಬಂದರೆ ಇವ್ರು ಏನು ಮಾಡ್ತಿರ್ತಾರೆ? ಬರ್ತಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂದರೆ ಅವ್ರು ನೋಡಬೇಕು ಅಂತೇಳಿ ಬರೋರು ಇರ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಅವ್ರನ್ನ ನೋಡಬೇಕು, ಅವ್ರು ಹೆಂಗಿದ್ದಾರೆ? ಒಂದು ವಾರ ಆಯ್ತು ಅವ್ರು ನೋಡಲಾರದೆ. ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು,
ಹಲ್ಲೆಲೂಯಾ, ತಪ್ಪಾಗಿ ತಿಳ್ಕೊಬೇಡ್ರಿ. ಹಲ್ಲೆಲೂಯಾ. ನಮ್ಮ ಬಂಧುಗಳು ದೂರದಿಂದ ಬಂದಿರ್ತಾರೆ, ಅವರು ಬರ್ತಾರೆ ಅಂತೇಳಿ ಸುದ್ದಿ ಕೇಳಿ ಇವರು ಕೂಡ ಮಂದಿರಕ್ಕೆ, ಅಯ್ಯೋ ನಮ್ಮ ತಂಗಿ ಬರ್ತಾ ಇದ್ದಾಳೆ ಇವತ್ತು ನಾನು ಕೂಡ ಹೋಗ್ಬೇಕಂತೇಳಿ ಬಂದಿರ್ತಾರೆ ಕೆಲವು ಜನ ಮಂದಿರಕ್ಕೆ. ಹಲ್ಲೆಲೂಯಾ. ಅವ್ರು ಬಂದರೆ ಇವ್ರು ಬರ್ತಾರೆ, ಅವ್ರು ಬರಲಿಲ್ಲ ಅಂದ್ರೆ ಇವರು ಬರಲ್ಲ. ಎರಡು ಆಗಿರ್ಬೇಕು. ಅಲ್ಲಿಗೆ ಹೋದ್ಮೇಲೆ ಏಸಪ್ಪನ ಧ್ಯಾನನಾಗಿರುತ್ತೆ, ನಮ್ಮ ತಂಗಿನೂ ಭೇಟಿ ಆದಂಗೆ ಆಗಿರುತ್ತೆ ಅಂತೇಳಿ. ಆ ಒಂದು ಕೆಟಗರಿಯಲ್ಲಿರುವಂಥವ್ರು ಯಾರು? ಈ ಗ್ರೀಕರು. ಬರೋದು ಬಂದು ಜಾತ್ರೆಗೆ ನಾವು ಹಂಗೆ ಏಸಪ್ಪ ಅದ್ಭುತ ಮಾಡ್ಯಾನಂತ 4 ದಿನಗಳ ನಂತರ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ಎಬ್ಬಿಸಿದಾನಂತ, ಲಾಜರ್ನ ಎನ್ನುವಂಥ ವ್ಯಕ್ತಿಯನ್ನು. ಆ ವ್ಯಕ್ತಿಯನ್ನು ಎಬ್ಬಿಸಿದಂಥ ಯೇಸು ಸ್ವಾಮಿಯನ್ನು ನಾವು ನೋಡೋಣ. ಆತನು ಉಪದೇಶ ಮಾಡ್ತಾನಂತೆ. ಆತನ ಮಾತುಗಳನ್ನು ಕೇಳಿದರೆ ನಮಗಿನ್ನೂ ನಮ್ಮ ಜ್ಞಾನ ಏನಾಗುತ್ತೆ? ಹೆಚ್ಚಾಗುತ್ತೆ ಅಂತೇಳಿ ಯೇಸುವನ್ನು ಹುಡುಕಿಕೊಂಡು ಬಂದರು ಪ್ರಿಯರೇ. ಯೇಸು ಸ್ವಾಮಿ ಅವರಿಗೆ ಒಂದು ಬೋಧನೆಯನ್ನು ಮಾಡಿದೆ. ಅಂತಹ ಬೋಧನೆ ಅಂದರೆ ಎಲ್ಲ ಜನರಿಗೂ ಕೂಡ ಬೇಕಾಗಿರುವಂಥ ಬೋಧನೆ. ಏನದು? ಗೋಧಿ ಕಾಳು ಹಾಗೆ ಇದ್ದರೆ ಏನಾಗುತ್ತದು? ಫಲ ಕೊಡೋದಿಲ್ಲ. ಗೋಧಿ ಕಾಳು ಭೂಮಿಯಲ್ಲಿ ಹಾಕಿದಾಗ ಅದೇನಾಗುತ್ತೆ? ಸತ್ತು ಹೋಗುತ್ತೆ. ಸತ್ತು ಹೋದ ಮೇಲೆ ಅದೇನು ಮಾಡುತ್ತೆ? ಫಲ ಕೊಡುತ್ತೆ. ಏನಾಗುತ್ತೆ? ಒಂದು ಗಿಡ ಆಗುತ್ತೆ. ಗಿಡ ಆದಮೇಲೆ ತೆನೆಗಳು ಬಿಡುತ್ತೆ. ಗೋಧಿ ಕಾಳು ಅಂದ್ರೆ ಅರ್ಥ ಆಗಲ್ಲ. ಜೋಳ ಹಾಕಿದ್ವಿ, ಒಂದೇ ಹಾಕಿರೋದು, ಬಂದಿರೋದೆಷ್ಟು? 1000. ಹಲ್ಲೆಲೂಯಾ. ಎಣಸಕ್ಕ ಆಗಲ್ಲ. ಕೆಲವೊಬ್ರು ಹೇಳಿದ್ರು ಒಂದು ಪಾವಷ್ಟು ಬರ್ತಾವ್ರಿ ಒಂದು ಇದರಲ್ಲಿ ಅಂತೇಳಿ ತೆನೆಗ. ಅಂದರೆ ಕೆಲವೊಂದು ಮತ್ತು ನಾವು ಓದಂಥ ಸಂದರ್ಭದಲ್ಲಿ ಹೊಲಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ ಕೆಲವೊಬ್ರು ತೆನೆ ಚಿಕ್ಕದಾಗಿರುತ್ತೆ, ಕೆಲವೊಬ್ರದ್ದು ಭಾಳ ದಪ್ಪ ಇರುತ್ತೆ. ಹಲ್ಲೆಲೂಯಾ. ಅದರಲ್ಲಿ ಕೂಡ ವೇರಿಯೇಷನ್ಸ್ ಇರ್ತವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಅದು ಸತ್ತ ಮೇಲೆ ಅನೇಕ ಮತ್ತು ಕಾಳುಗಳಾಗಿ ಅದು ಹುಟ್ಟಿಕೊಳ್ಳುತ್ತೆ. ಅಂದರೆ ಸ್ವಾಮಿಯವರು ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆ? ಸಾಯುವುದಕ್ಕೆ ಬಂದಿದ್ದಾರೆ. ಯಾರಿಗಾಗಿ? ಎಲ್ಲ ಮನುಷ್ಯರಿಗಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದನ್ನು ಸ್ವಾಮಿಯವರು ಏನು ಮಾಡಿದ್ರು? ಯಾರಿಗೆ ಬೋಧನೆ ಮಾಡಿದರು? ಈ ಗ್ರೀಕರಿಗೆ ಬೋಧನೆ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ಗ್ರೀಕರು ಏನೋ ಒಂದು ಯೇಸು ಸ್ವಾಮಿಯಿಂದ ಪಡೆದುಕೊಳ್ಬೇಕು ಅಂತೇಳಿ ಬರೋದು ಬಂದೀವಿ, ಅದನ್ನು ಕೂಡ ಮಾಡಿಕೊಂಡ್ರೆ ಆಯಿತು ಅಂತೇಳಿ ನೋಡಿದರು. ಮೂರನೇದಾಗಿ ನಾವು ನೋಡಿದ್ವಿ ಯಾರ ವಿಷಯವಾಗಿ? ಜಕ್ಕಾಯ. ಹಲ್ಲೆಲೂಯಾ. ಜಕ್ಕಾಯ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಅಂತೇಳಿ ಕೇಳಿ ಅಲ್ಲಿ ಯಾವ ದಾಸರನಲ್ಲ ಏನು ಈ ಕಡೆ ಸ್ಕೂಲ್ ತಗೋಣ, ಸ್ಕೂಲ್ ಹತ್ರ ನೀರ್ನಾಲ್. ಹಾಂ, ಯಾವುದು? ಜೀರ್ನಾಲ್ ಅಂದರೆ ಏನರ್ಥ ರೀ ಅದು? ಹಾಂ, ಇದು ದಾಸರನಲ್ಲ, ಇದು ಜೀರ್ನಾಲ್. ಅಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಕೆ. ಅಲ್ಲಿ ಜೀರ್ನಾಲ್ ಅಂದರೆ ಸ್ಕೂಲು KVB ಇದೆಯಲ್ಲ, ಅಲ್ಲಿ ಬರ್ತಾ ಇದ್ದಾರೆ. ಎರಿಕೋ ಅನ್ಕೊಳ್ಳೋಣ. ಇವರು ಅಷ್ಟು ದೂರದಲ್ಲಿ ಬರ್ತಾ ಇದ್ದಾರೆ. ದೊಡ್ಡದು ಮನೆ ಇತ್ತ, ಈ ಊರಲ್ಲೇ ದೊಡ್ಡ ಶ್ರೀಮಂತ. ಭಾಳ ಯಾಕೆ ದೊಡ್ಡ ಶ್ರೀಮಂತ ಯಾಕೆಂದ್ರೆ ಇವ್ರು ಹೊಡೆದಾನ ಜಿಗ್ಗಿ, ಇವ್ರ ಹೊಟ್ಟೆಯನ್ನು ಹೊಡೆದಾನ. ಗೊತ್ತಾಗ್ಲಾರ್ದವರಿಂದ ಹಣವನ್ನು ದೋಚ್ಕೊಂಡಿದ್ದಾನೆ. ಅನೇಕ ಕೆಲಸದಾಳುಗಳನ್ನು ಇಟ್ಕೊಂಡಿದ್ದಾನೆ. ಅಕ್ರಮವಾಗಿ ಸಂಪಾದನೆಯನ್ನು ಮಾಡಿದಾನ. ಎಲ್ಲರೂ ಈತನ ಮನೆ ಹತ್ರ ಯಾರೂ ಇಲ್ಲ. ಜನ ಎಲ್ಲರೂ ಖಾಲಿ ಆಗ್ತಾ ಇದ್ದಾರೆ. ಈತ ಕೇಳಿದ, ಯಾಕೆ ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು ಅಂತೇಳಿ ಕೇಳಿದಾಗ, ಹಿಂಗೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ, ಆತನ ನೋಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ಹೇಳಿದರು. ಅವಾಗ ಆ ಸುದ್ದಿ ಕೇಳಿ ಈ ಜಕ್ಕಾಯ ಕೂಡ 19ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ, ಲೂಕನ ಬರೆದ ಸುವಾರ್ತೆಯಲ್ಲಿ. ಜಕ್ಕಾಯ ಕೂಡ ಏನು ಮಾಡ್ತಾ ಇದ್ದಾನೆ? ಯೇಸು ಹೆಂಗಿದ್ದಾನೆ ಎಂಬುದಾಗಿ ನೋಡುವುದಕ್ಕೆ ಏನು ಮಾಡ್ತಾ ಇದ್ದಾನೆ? ಹೊರಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎದಕ್ಕೆ ಹೋಗ್ತಾ ಇದ್ದಾನೆ ಜಕ್ಕಾಯ? ಯೇಸುವನ್ನು ನೋಡುವುದಕ್ಕಾಗಿ. ತನ್ನ ಅರಮನೆಯಲ್ಲಿ ಆರಾಮ್ ಚೆನ್ನಾಗೈತಿ, ಊಟ ಐತಿ, ನಿದ್ದೆ ಐತಿ, ಎಲ್ಲ ಐತಿ, ಐಶ್ವರ್ಯ ಐತಿ. ಆದರೆ ಯೇಸುವನ್ನು ನೋಡಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ ಪ್ರಿಯರ್. ಹೋದಂಥ ಸಂದರ್ಭದಲ್ಲಿ ಅಡ್ಡಿಗಳು ಬಂದು ಜನರು ಬಿಡಲಿಲ್ಲ. ಯಾಕಂದರೆ ಜಕ್ಕ ಏನಾಗಿದ್ದಾನೆ? ಗಿಡ್ಡಕ್ಕಿದ್ದಾನೆ, ಕುಳ್ಳನಾಗಿದ್ದಾನೆ. ಮತ್ತೆ ಜಕ್ಕ ಏನು ಮಾಡಿದ? ಇವ್ರು ಏನು ಬಿಡ್ತಾ ಇದ್ದಂಗಿಲ್ಲ ಅಂತೇಳಿ ಒಂದು ಆಲದ ಮರ ಇತ್ತು ರೋಡ್ ಪಕ್ಕದಲ್ಲಿ. ಆ ಆಲದ ಮರವನ್ನು ಏರಿ ಕೂತ್ಕೊಂಡು ಎಷ್ಟೊತ್ತು ಕೂತ್ಕೊಂಡು ಅದು ನಮಗೆ ಲೇಖನಿ ಇಲ್ಲಿ ಮಾಡಲ್ಪಟ್ಟಿಲ್ಲ, ಪರಿಶುದ್ಧಾತ್ಮ ದೇವರು ಬರೆಸಿಲ್ಲ. ಸ್ವಲ್ಪ ಹೊತ್ತು ಏನು ಮಾಡ್ಯಾನ ಆತ? ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾಕೆ ಕೂತ್ಕೊಂಡಾನ? ಯಾಕೆ ಕೂತ್ಕೊಂಡಾನ? ಏಸಪ್ಪನ ನೋಡ್ಬೇಕು. ಯೇಸು ಸ್ವಾಮಿ ಹೆಂಗಿದಾನ ನೋಡಬೇಕು ಅಂತೇಳಿ ಕೂತ್ಕೊಂಡಾಗ ಪ್ರಿಯರ್ ನಾವು ನೋಡ್ತಾ ಇದ್ದೇವೆ, ದೇವರೇ ಆತನ ಬಳಿಗೆ ಬಂದು ಏನು ಮಾಡ್ತಾ ಇದ್ದಾನೆ? ಜಕ್ಕಾಯನೇ, ತಟ್ಟನೆ ನೀನು ಇಳಿದು ಬಾ. ನೀನು ಮ್ಯಾಲ್ಗಡೆ ಇದಿ, ಹೆಂಗಿದಿ? ನಮ್ಮದೇ ಜಾತಿ ದೊಡ್ಡದು. ಅಲ್ಲಿ ಕೆಲವರು ಮಾತಾಡ್ತಾ ಇರ್ತಾರೆ, ನಮ್ಮದೇ ಜಾತಿ ದೊಡ್ಡದು, ನನ್ನಲ್ಲಿರುವಂಥ ಹಣ ಯಾರ ಹತ್ರ ಕೂಡ ಇಲ್ಲ, ನನ್ನ ಹತ್ರ ಅದು ಇದಿದೆ ಅಂತೇಳಿ ಎಲ್ಲ ಅಹಂಕಾರಿಗಳಾಗಿ ಎಲ್ಲರೂ ಮ್ಯಾಲ್ಗಡೆ ಹೋಗಿರ್ತಾರೆ. ಅಲ್ಲಿ ಪ್ರೈಸ್ ಲಾರ್ಡ್. ಅಪ್ಪವ್ರು ಒಂದು ಮಾತು ಹೇಳಿದ್ರು ಪ್ರಿಯರೇ, ತಗ್ಗಿನಾಗ ನೀರು ನಿಂದಿರ್ತಾವ, ಮೇಲೆ ನಿಂದಿರ್ತಾವೆ ನೀರು. ತಗ್ಗಿನಾಗ ನೀರು ನಿಂತ್ರಪ್ಪ, ಅಲ್ಲಿ ಪಕ್ಕದಾಗಿರುವಂಥ ಗಿಡಗಳು ಹೆಂಗಿರ್ತಾವೆ? ಹಸಿರಾಗಿರ್ತಾವೆ. ಹಲ್ಲೆಲೂಯಾ. ನೀನು ತಗ್ಗಿಸಿಕೊಂಡ್ರೆ ನಿನ್ನನ್ನು ದೇವ್ರು ಏನು ಮಾಡ್ತಾನೆ? ನಿನ್ನನ್ನು
ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಅವ್ರು ಏನಾಗ್ತಾರೆ? ಹೆಚ್ಚಿಸಲ್ಪಡ್ತಾರೆ. ಯಾರು ತಮ್ಮನ್ನು ತಾವು ಹೆಚ್ಚಿಸಲ್ಪಡ್ತಾರೋ ಅವ್ರು ಏನಾಗ್ತಾರಂತೆ? ತಗ್ಗಿಸಲ್ಪಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಭೂಲೋಕದಲ್ಲಿ ತಗ್ಗಿಸಿಕೊಂಡ್ರೆ ನಾವು ಪರಲೋಕದಲ್ಲಿ ಏನಾಗ್ತೀವಿ? ಹೋಗುವಂಥವ್ರಾಗ್ತೀವಿ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಜಕ್ಕಾಯ ತನ್ನನ್ನು ತಾನು ತಗ್ಗಿಸಿಕೊಂಡು ಯೇಸುವನ್ನ ನೋಡ್ತಾ ಇದ್ದಾನೆ. ತನ್ನ ಐಶ್ವರ್ಯ ಎಲ್ಲವನ್ನ ನೋಡ್ತಾ ಇಲ್ಲ. ಯಾರನ್ನು ನೋಡ್ತಾ ಇದ್ದಾನೆ? ಯೇಸುವನ್ನು ನೋಡ್ತಾ ಇದ್ದಾನೆ. ಐಶ್ವರ್ಯ ಆತನಿಗೆ ಸಮಾಧಾನ ತಂದು ಕೊಡಲಿಲ್ಲ. ಕೆಲವೊಬ್ರು ಆಯ್ತು ಹಣ ಇದ್ದು ಬಿಟ್ರೆ ಎಲ್ಲ ಬರುತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಇನ್ನು ಕೆಲವೊಬ್ರು ಅಯ್ಯೋ ನಾವು ಅವ್ರಂಗಿದ್ರೆ ಚೆನ್ನಾಗಿರ್ತಿತ್ತು ಕಂಪೇರ್ ಮಾಡ್ತಾ ಇರ್ತಾರೆ. ಹೆಂಗ್ರಿ? ಅವ್ರಂಗ ಈಗ ಮನೆ ಕಟ್ಟಿದೆ, ಚಿಕ್ಕದಾಗಿದೆ, ಇನ್ನೂ ದೊಡ್ಡದು ಮನೆ ಕಟ್ಟಿದರೆ ಚಂದಕ್ಕಿರ್ತಿತ್ತು. ಹಲ್ಲೆಲೂಯಾ. ಇನ್ನು ಒಟ್ಟು ಏನು ಮಾಡ್ತಾರೆ? ಇವ್ರನ್ನ ಅವ್ರಿಗೆ ಹೋಲಿಸ್ಕೊತಾರೆ. ಹಲ್ಲೆಲೂಯಾ. ಒಬ್ರಿಗೊಬ್ರು ಯಾವತ್ತಿಗೂ ಕೂಡ ನೀನು ಹೋಲಿಸ್ಕೊಳ್ಳೋಕ್ಕೆ ಹೋಗಬೇಡ. ನಿನಗೆ ಎಷ್ಟು ಕೊಟ್ಟಿದ್ದನ್ನು ದೇವರು ಅದರಲ್ಲೇ ನೀನು ಸಂತುಷ್ಟಿಯಾಗಿ ಸಂತೃಪ್ತಿಯಾಗಿ ನೀನು ಜೀವಿಸುವುದನ್ನು ಕಲಿಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಂಗೆ ಹೋಲಿಸ್ಕೊಂಡ್ರೆ ಏನಾಗುತ್ತೆ? ಅವ್ರು ಕಾರ್ ತಂದಿರ್ತಾರೆ, ಅವ್ರು ಫಸ್ಟಿಗೆ ಗಾಡಿ ತಂದಿರ್ತಾರೆ, ನೀನು ಗಾಡಿ ತರ್ತಿ. ಅವ್ರು ಕಾರ್ ತಂದಿರ್ತಾರೆ, ಅವ್ರಿಗೆ ಜಿದ್ದಿಗೆ ಬಿದ್ದು ನೀನು ಕಾರ್ ತರ್ತಿ. ಅವ್ರು ಇನ್ನೊಂದು ತರ್ತಾರೆ, ನೀನು ಅದನ್ನು ತರಬೇಕಂತೇಳಿ ಪ್ರಯಾಸ ಮಾಡಿ ಸಾಲ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಏನು ಮಾಡ್ತೀನಿ? ನೀನು ಹಾಳಾಗಿ ನಾಶವಾಗಿ ಹೋಗ್ತಾ ಇರ್ತೀವಿ. ಯಾವಾಗ? ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಂಡಾಗ, ಇನ್ನೊಬ್ಬರ ಜೊತೆ ನಮ್ಮನ್ನು ಹೋಲಿಸಿಕೊಂಡಾಗ. ದೇವರು ನಿನಗೆ ಕೊಟ್ಟಿದ್ದಾನಂದರೆ ಇಲ್ಲಿ ಇರುವಂಥ ಸುಖ, ಸಂತೋಷ, ಸಮಾಧಾನ ಅವ್ರ ಮನೆಗಳಲ್ಲಿ ಇಲ್ಲ. ಯಾಕೆ ಹೇಳ್ರಿ? ನಿಮ್ಮ ಒಳಗಡೆ ಯಾರಿದ್ದಾರೆ? ದೇವರಿದ್ದಾರೆ. ಹಲ್ಲೆಲೂಯಾ. ನಿಮ್ಮಲ್ಲಿ ಯಾರಿದ್ದಾರೆ? ಯೇಸು ಇದ್ದಾನೆ. ಅದ್ರ ಸಲುವಾಗಿ ಇವತ್ತು ಬೆಳಗ್ಗೆ ಬಂತು ವಾಕ್ಯ. ಏನು ಹೇಳ್ರಿ? ಜೀಸಸ್ ಕ್ರೈಸ್ಟ್ ಈಸ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ. ಯೇಸು ಕ್ರಿಸ್ತ ನಿಮ್ಮೊಳಗಡೆ ಇದ್ದಾನೆ. ಅದುವೇ ನಮ್ಮ ನಿರೀಕ್ಷೆಯ ಒಂದು ಪ್ರಭಾವವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಜಕ್ಕಾಯ ಯೇಸುವನ್ನು ನೋಡಿದ. ಅಷ್ಟು ಮಾತ್ರ ಅಲ್ಲ, ತನ್ನನ್ನು ತಾನೇನು ಮಾಡ್ತಾ ಇದ್ದಾನೆ? ಜಕ್ಕಾಯ ನೋಡಿಕೊಳ್ತಾ ಇದ್ದಾನೆ ಪ್ರಿಯರಿ. ಎಲ್ಲ ಅಂಶಗಳನ್ನು ಎಲ್ಲಿ ನೋಡಿದ್ವಿ ನಾವು? ಮಂಗಳವಾರ ನೋಡಿದ್ವಿ. ನೀವು ಕೆಲವು ಜನ ಬಂದಿಲ್ಲ, ಅದ್ರ ಸಲುವಾಗಿ ಹೇಳ್ಬೇಕಾಯ್ತು. ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದು ದೂರ ಅವು ಇವು ಅಂತೇಳಿ ನೀವೇನು ಮಾಡ್ತೀರಿ? ಕೆಲವೊಬ್ರು ವಾಕ್ಯ ಮಿಸ್ ಆಗಿಬಿಡ್ತೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಮುಂದಿನ ಭಾಗ ನೋಡೋಣ. ಈ ಸಮಯದಲ್ಲಿ ಬೇಗ ಮುಗಿಸ್ಕೋಣ. ಹಲ್ಲೆಲೂಯಾ. ಓಕೆ. ಲೂಕನ ಬರೆದ ಸುವಾರ್ತೆ ಯೇಸುವನ್ನು ನೋಡಿದಂಥವ್ರು 5ನೇ ಅಧ್ಯಾಯ 12ನೇ ವಾಕ್ಯ. ಅವಸರತೆಯಿಂದ ಯೇಸುವನ್ನು ನೋಡಿದಂಥ ವ್ಯಕ್ತಿ, ತನ್ನ ಜೀವಿತದ ಬದಲಾವಣೆಗಾಗಿ ಯೇಸುವನ್ನು ನೋಡಿದಂಥ ವ್ಯಕ್ತಿ. ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈ ಎಲ್ಲ ಕುಷ್ಠರೋಗ ತುಂಬಿದ್ದ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡಬಿದ್ದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಒಬ್ಬ ವ್ಯಕ್ತಿ ಒಂದಾನೊಂದು ಊರಿಗೆ ಆತನು ಹೋದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಕುಷ್ಠರೋಗದಿಂದ ಬಳಲ್ತಾ ಇದ್ದಾನೆ. ಆ ವ್ಯಕ್ತಿ ಯಾರನ್ನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಆತನಿಗೆ ಯೇಸು ಇಲ್ಲದೆ ಜೀವಿತ ಇಲ್ಲ. ಯೇಸು ಮಾತ್ರ ತನ್ನ ಜೀವಿತವನ್ನು ಬದಲಾಯಿಸಬಲ್ಲ ಎಂಬುದಾಗಿ ತಿಳಿದುಕೊಂಡು ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರು? ಈ ಕುಷ್ಠರೋಗಿ ಏನಂತ ನೋಡ್ತಾ ಇದ್ದಾನೆ? ಸ್ವಾಮಿ ಅಡ್ಡ ಬಿದ್ದು ಏನು ಮಾಡ್ತಾ ಇದ್ದಾನೆ? ನನ್ನನ್ನು ಶುದ್ಧಿ ಮಾಡು. ನನಗೆ ಇಂತಹ ಪರಿಸ್ಥಿತಿ ಬಂದಿದೆ. ಇಷ್ಟು ದಿನಗಳಿಂದ ನಾನು ಈ ಪರಿಸ್ಥಿತಿಯಿಂದ ಬಳಲ್ತಾ ಇದ್ದೀನಿ. ಇಷ್ಟು ಅನಾರೋಗ್ಯದಿಂದ ನಾನು ಬಳಲ್ತಾ ಇದ್ದೀನಿ. ಕುಟುಂಬದವರು ದೂರ ಮಾಡಿದ್ದಾರೆ, ಊರಿನವರು ದೂರ ಮಾಡಿದ್ದಾರೆ, ಎಲ್ಲರೂ ನನ್ನನ್ನು ಏನು ಮಾಡಿದ್ದಾರೆ? ದೂರ ಹಾಕಿದ್ದಾರೆ. ಸ್ವಾಮಿ ಅಂತೇಳಿ ಸ್ವಾಮಿ ಹತ್ರನೇ ನನ್ನ ಸಮಸ್ಯೆ ತೀರುತ್ತೆ ಅಂತೇಳಿ ಸ್ವಾಮಿಯನ್ನು ನೋಡಿದಂಥ ವ್ಯಕ್ತಿ ಪ್ರಿಯರೇ ಯಾರು? ಈ ಕುಷ್ಠರೋಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಸ್ವಾಮಿಯವರು ಆ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ದಾರೆ? ಆತನ ಜೀವಿತವನ್ನು ನೋಡಿ ಈತನು ಖಂಡಿತವಾಗಿ ಈತನಿಗೆ ಅವಸರತೆ ಇದೆ, ಅದಕ್ಕಾಗಿ ನನ್ನ ಬಳಿಗೆ ಬಂದಿದ್ದಾನೆ ಅಂತೇಳಿ ಸ್ವಾಮಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನನಗೆ ಮನಸ್ಸುಂಟು. ಹಲ್ಲೆಲೂಯಾ. ಏನಿದೆ? ನನಗೆ ಮನಸ್ಸಿದೆ. ನಾನು ಭೂಲೋಕಕ್ಕೆ ಇಳಿದು ಬಂದಿರುವಂಥದ್ದೇ ಅದಕ್ಕಾಗಿ. ಮೊದಲನೇದಾಗಿ ನಿಮ್ಮ ಪಾಪಗಳು ಹೋಗಬೇಕು, ಎರಡನೇದಾಗಿ ನಿಮ್ಮ ರೋಗಗಳು ಏನಾಗಬೇಕು? ಹೋಗಬೇಕು. ಹಲ್ಲೆಲೂಯಾ. ಪಾಪಗಳು ತೊಳೆಯಲ್ಪಡಬೇಕು, ನಿಮಗಿರುವಂಥ ರೋಗಗಳು ಹೋಗಬೇಕಾದ್ರೆ ನಾನು ಶಿಲುಬೆಯಲ್ಲಿ ಯಜ್ಞವಾಗಬೇಕು. ಹಲ್ಲೆಲೂಯಾ. ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ಪರಿಹಾರವಾಯಿತು. ಆತನ ಗಾಯಗಳಿಂದ ನಮಗೇನಾಯಿತು? ಸ್ವಸ್ಥತೆ ಉಂಟಾಯಿತು. ಹಲ್ಲೆಲೂಯಾ. ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತೇಳಿ? ಆತನು ಕೈ ನೀಡಿ ಅವನನ್ನು ಮುಟ್ಟಿ. ಹಲ್ಲೆಲೂಯಾ. ಕುಷ್ಠರೋಗಿಯನ್ನು ಯಾರು ಕೂಡ ಮುಟ್ಸ್ಕೊಳ್ಳಲ್ಲ. ಹಲ್ಲೆಲೂಯಾ. ಗೊತ್ತಾ ನಿಮಗೆ? ಕುಷ್ಠರೋಗಿಯನ್ನು ಯಾರು ಮುಟ್ಟಲ್ಲ. ಯಾಕಂದರೆ ಅವ್ರನ್ನ ಮುಟ್ಟಿಸ್ಕೊಂಡ್ರೆ ಏನಾಗುತ್ತೆ? ಕುಷ್ಠರೋಗ ಇವ್ರಿಗೂ ಕೂಡ ಬರುತ್ತೆ. ಅದರ ಸಲುವಾಗಿ ಅವ್ರನ್ನ ಊರಿಂದ ದೂರವಾಗಿ ಇಡ್ತಾ ಇದ್ರು. ಊರೊಳಗಡೆ ಅವ್ರನ್ನ ಸೇರಿಸ್ಕೊಳ್ತಾ ಇರಲಿಲ್ಲ.
ಅವರ ಕೈಗಳೆಲ್ಲ ಬೆರಳುಗಳೆಲ್ಲ ಕಟ್ಟಾಗಿ ಹೋಗಿರ್ತದೆ, ಕಾಲು ಬೆರಳುಗಳೆಲ್ಲ ಕಟ್ಟಾಗಿ ಹೋಗಿರ್ತದೆ, ಮೂಗೆಲ್ಲ ಮೊಂಡಾಗಿ ಹೋಗಿರ್ತಾ ಇತ್ತು ಪ್ರಿಯರೇ. ಚರ್ಮ ಎಲ್ಲ ಒಂಥರ ಅದೇನು ಹಿಮ ಹೆಂಗಿರುತ್ತೆ, ಸೀಳಿ ಹೋಗಿರುತ್ತೆ, ಬೆಳ್ಳನೆ ರೀತಿಯಲ್ಲಿ ಇರುತ್ತೆ ಪ್ರಿಯರೇ. ತದ್ದು ಏನಂತೀರಲ್ಲ, ತನ್ನಿನ ರೀತಿಯಲ್ಲಿ ಅವ್ರ ಚರ್ಮ ಆಗಿಬಿಡುತ್ತೆ ಪ್ರಿಯರೇ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಕೂಡ ಮುಟ್ಟಿಸಿಕೊಳ್ಳಲಾರದಂಥ ವ್ಯಕ್ತಿ, ಯಾರು ಕೂಡ ಆತನ ಮುಟ್ಟಲಾರದಂಥ ವ್ಯಕ್ತಿಯನ್ನು ಸ್ವಾಮಿಯ ಕಡೆಗೆ ಆತನು ನೋಡಿದಾಗ ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಮೊದಲನೇದಾಗಿ ಮುಟ್ಟುತ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ, ಮುಟ್ಟುತ್ತಾ ಇದ್ದಾನೆ. ಯಾವಾಗ ಸ್ವಾಮಿಯವರು ಮುಟ್ಟಿದ್ರು, ನನಗೆ ಮನಸ್ಸಿದೆ, ನಾನು ಶುದ್ಧಿ ಮಾಡ್ಬೇಕಂತೇಳಿ ಬಂದಿದ್ದೀನಿ ಅಂತೇಳಿ ಏನು ಮಾಡಿದರು, ಆತನಿಗೆ ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಯಿತು. ಅವನ ಕುಷ್ಠರೋಗ ಏನಾಗ್ಬಿಡ್ತಂತೆ, ಕಂಪ್ಲೀಟ್ ಆಗಿ ಹೋಯಿತು. ಅಲ್ಲೆಲ್ಲೂಯಾ. ಅವಸರತೆಯಲ್ಲಿದ್ದಾನೆ. ಇವತ್ತು ಅನೇಕರು ಮೃತ್ಯುಂಜಯ ಮಠಕ್ಕೆ ಬರ್ತಾರೆ, ಅನೇಕರು ಅವಸರತೆಯಿಂದ ಬರ್ತಾರೆ, ಅನೇಕರು ತಮಗಿರುವಂಥ ಕಷ್ಟಗಳನ್ನು ಹೇಳಿಕೊಳ್ಳುವುದಕ್ಕಾಗಿ ಬರ್ತಾರೆ. ದೇವರೇ ನೀನಲ್ಲದೆ ನಮಗೆ ಯಾರೂ ಇಲ್ಲ, ಎಲ್ಲ ಕಡೆಗೆ ತಿರುಗಿ ಬಂದಿದ್ದೀವಿ, ಕೊನೆಯದಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತೇಳಿ ಹೇಳಿಕೊಂಡು ಏನು ಮಾಡ್ತಾರೆ ಅವರು, ತಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲ ಕೊರತೆ ಕಷ್ಟ ಕಣ್ಣೀರು ಏನಿದೆ ಎಲ್ಲವನ್ನ ಯಾವಾಗ ನೋಡ್ತಾರೆ ಅವರು, ಯೇಸುವನ್ನು ನೋಡಿದಾಗ ಆತನ ಏನು ಮಾಡ್ತಾನೆ, ಅವ್ರನ್ನ ಮುಟ್ಟಿ ಸ್ವಸ್ಥ ಮಾಡ್ತಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾರು ಅವಸರತೆಯಲ್ಲಿದ್ದಾಗ ಯೇಸುವನ್ನು ನೋಡ್ತಾ ಇದ್ದಾರೋ, ಯಾರು ತಮ್ಮ ಜೀವಿತದಲ್ಲಿ ಅವಸರತೆ ಇದೆಯೋ ಅವರು ಯೇಸುವನ್ನು ನೋಡಿದಾಗ ಆತನು ಏನು ಮಾಡಲ್ಲ, ಅವರಿಂದ ಅವ್ರು ಕೇಳಿದ್ದನ್ನು ಕೊಡ್ತಾನೆ ಪ್ರಿಯರೇ. ಇವತ್ತು ವಾಕ್ಯದಲ್ಲಿ ಬಂತು ಒಂದು ಮಾತು, ಏನು ಗೊತ್ತಾ, ನಮಾಸ್ ಪ್ರೇಯರಿಗೆ ಬಂದಂಥವ್ರಿಗೆ ಗೊತ್ತಿರುತ್ತೆ. ಏನು ಬಂತು ಇವತ್ತು, ಸ್ವಾಮಿಯ ಬಳಿಗೆ ಯಾರು ಬಂದು ನನ್ನನ್ನು ಮುಟ್ಟು, ನನ್ನ ಶುದ್ಧಿ ಮಾಡು, ನನ್ನ ಸ್ವಸ್ಥ ಮಾಡು, ನನ್ನ ಮನೆಗೆ ಬಾ, ಈ ರೀತಿ ಐತಿ ಆ ರೀತಿ ಐತಿ, ನನಗೆ ಕುಂಟಾಗಿದೆ, ನನಗೆ ಕಣ್ಣು ಕಾಣಲ್ಲ ಅಂತೇಳಿ ಎಷ್ಟು ಜನ ಕೇಳ್ಯಾರೋ, ಅವ್ರು ಯಾರಿಗೂ ಸ್ವಾಮಿ ಇಲ್ಲ ನನ್ನಿಂದ ಆಗಲ್ಲ ಅಂತೇಳಿ ಎಲ್ಲಿ ಕೂಡ ಹೇಳೇ ಇಲ್ಲ. ಅಲ್ಲಲ್ಲಯ್ಯ, ಆತನು ಎಲ್ಲಿ ಕೂಡ ಹೇಳಿಲ್ಲ. ಯಾರ್ಯಾರು ಬಂದಿದ್ದಾರೆ ಆತನ ಬಳಿಗೆ, ಅವರೆಲ್ಲರ ಬಳಿಗೆ ಆತನ ಏನಾಗಿದ್ದಾನೆ, ಹೊರಟು ಹೋಗಿ ಸ್ವಸ್ಥ ಮಾಡಿದ್ದಾನೆ ಪ್ರೇರೆ. ಕೆಲವರನ್ನ ಮಾತುಗಳಿಂದಲೇ ಆತನೇನು ಮಾಡಿದ್ದಾನೆ, ಸ್ವಸ್ಥ ಮಾಡಿದ್ದಾನೆ. ಕೆಲವರನ್ನು ಮುಟ್ಟಿ ಸ್ವಸ್ಥ ಮಾಡಿದ್ದಾನೆ. ಕೆಲವರು ಆತನನ್ನು ಮುಟ್ಟಿ ಏನಾಗಿದ್ದಾರೆ, ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಕಣ್ಣುಗಳು ಯಾರನ್ನು ನೋಡ್ತಾ ಇದ್ದಾವೆ ಇವತ್ತು? ಹಲ್ಲೆಲೂಯಾ. ಸಮಸ್ಯೆಯ ಕಡೆಗೆ ನಿನ್ನ ಕಣ್ಣುಗಳು ಹೋಗಬಾರ್ದು, ಪರಿಸ್ಥಿತಿಗಳ ಕಡೆಗೆ ನಿನ್ನ ಕಣ್ಣುಗಳು ಹೋಗಬಾರ್ದು, ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರ ಕಡೆಗೆ ನಿನ್ನ ಕಣ್ಣುಗಳು ಹೋಗಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಪೇತ್ರನು ಸಮಸ್ಯೆ ಬಂದಾಗ ಯಾರನ್ನು ನೋಡ್ತಾ ಇದ್ದಾನೆ, ಸಮಸ್ಯೆಯನ್ನು ನೋಡ್ತಾ ಇದ್ದಾನೆ. ಇವತ್ತು ತಮಾಸ್ ಪ್ರೇಯರಿಗೆ ಬಂದರೆ ಗೊತ್ತಿರುತ್ತೆ. ಹಲ್ಲೆಲೂಯಾ. ಪೇತ್ರನ ಏನು ನೋಡ್ತಾ ಇದ್ದಾನೆ, ಗಾಳಿಯನ್ನು ನೋಡ್ತಾ ಇದ್ದಾನೆ, ಬಿರುಗಾಳಿಯನ್ನು ನೋಡ್ತಾ ಇದ್ದಾನೆ, ಅಲೆಗಳನ್ನು ನೋಡ್ತಾ ಇದ್ದಾನೆ. ಯಾವಾಗ ಯೇಸುವನ್ನು ನೋಡುವಂಥದ್ದನ್ನು ಬಿಟ್ಟಾಗ ಅವನು ಏನಾಗ್ತಾ ಇದ್ದಾನೆ, ಮುಳುಗಿ ಹೋಗ್ತಾ ಇದ್ದಾನೆ. ಅಲ್ಲೂ ಏನಾಗ್ತಾ ಇದ್ದಾನೆ, ಮುಳುಗಿ ಹೋಗ್ತಾ ಇದ್ದಾನೆ. ಯಾಕೆ ಮುಳುಗಿ ಹೋಗ್ತಾ ಇದ್ದಾನೆ, ಸ್ವಾಮಿಯನ್ನು ನೋಡುವಂಥದ್ದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾನೆ, ಸಮಸ್ಯೆಯನ್ನು ನೋಡ್ತಾ ಇದ್ದಾನೆ. ಅಲ್ಲೂಯಾ. ನಾವು ಸ್ವಾಮಿಯ ಕಡೆಗೆ ದೃಷ್ಟಿ ಹರಿಸಿದಾಗ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ನೀವು ಕೀರ್ತನೆ ತೆಗಿರಿ, 123. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ಹಲ್ಲೆಲೂಯಾ. ಭಕ್ತನು ಬಹಳ ಕಷ್ಟ ಇದೆ, ಬಹಳ ಬಾಧಿಸಲ್ಪಟ್ಟಿದ್ದಾನೆ. ಅಲ್ಲಿ ಮೇಲ್ಗಡೆ ಹೆಡ್ಡಿಂಗ್ ಇರುತ್ತೆ ನೋಡ್ರಿ, ಬಾಧಿಸಲ್ಪಟ್ಟವನ ನಿರೀಕ್ಷೆ. ತೊಂದರೆಯಲ್ಲಿರುವಂಥ ಸಮಯದಲ್ಲಿ, ದಿಗ್ಭ್ರಮೆಯಲ್ಲಿರ್ತಕ್ಕಂಥ ಸಮಯದಲ್ಲಿ, ಬಾಧೆಗೆ ಒಳಗಾದಂಥ ಸಮಯದಲ್ಲಿ ನಾವು ನಮ್ಮ ಕಣ್ಣುಗಳನ್ನು ಯೇಸುವಿನ ಕಡೆಗೆ ನೋಡದೆ ಆ ಕಡೆ ಅವ್ರಿವ್ರ ಸಹಾಯದ ಕಡೆಗೆ ನಮ್ಮ ಕಣ್ಣುಗಳು ಹೋಗ್ತಾ ಇರ್ತವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಈ ಭಕ್ತ ಯಾವಾಗ ಪರಲೋಕದಲ್ಲಿ ಆಸೀನನಾಗಿರುವ ದೇವರ ಕಡೆಗೆ ನೋಡಿದಾಗ ದೇವರು ಅವೆಲ್ಲವುಗಳಿಂದ ಏನು ಮಾಡಿದಂತೆ, ಬಿಡಿಸಿದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೆಹೋಷಾಫಾಟನ ಕಣ್ಣುಗಳು, ದೇವರೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಾಗ ನಿನ್ನ ಹೊರತು ದೇವರಿಲ್ಲ ಅಂತೇಳಿ 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೇ ವಾಕ್ಯ ಹೇಳಿದಾಗ ದೇವರು ಏನು ಮಾಡಿದರು, ಯುದ್ಧ ಯಾರ್ದು, ನಂದೇ. ಹಲ್ಲೆಲೂಯಾ. ನಾನೇ ಯುದ್ಧವನ್ನು ಮಾಡ್ತೀನಿ. ಅವ್ರ ವಾಕ್ಯ ಹೇಳ್ತಾ ಇದೆ ಅಲ್ಲಿ,
ಅಪೋಸಿಟ್ ಇರ್ತಕ್ಕಂಥ ಶತ್ರುಗಳು ಅವರೆಲ್ಲರೂ ಸತ್ತೋದ್ರಂತೆ. ಸತ್ತು ಹೋದಂಥ ಸಂದರ್ಭದಲ್ಲಿ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಇವರು ಬಂಗಾರ ಬೆಳ್ಳಿ ಆದರೆ ನಾವೇನು ಮಾಡ್ತೀವಿ ರೀ, ಏನು ಮಾಡ್ತೀವಿ, ನಮಗೆ ಎಷ್ಟು ಓರಕ್ಕಾಗುತ್ತೆ ಅದಕ್ಕಿಂತಲೂ ಹೆಚ್ಚ. ಈಗ ಹಣದ ರಾಶಿ ಹಾಕ್ಯಾರ ಅಂತ ಹೇಳ್ತಾರೆ ಇಲ್ಲಿ. ನೀವೇನು ಮಾಡ್ತೀರಿ, ತುಂಬ್ಕೊಂಡು ಹೋಗಿದ್ರೆ ಏನು ಮಾಡ್ತೀರಿ, ಒಂದೇ ಚೀಲ ತಗೊಂಡು ಹೋಗ್ತೀರಿ, ಏನು ಮಾಡ್ತೀರಿ, ಜಗ್ಗಿ ಚೀಲಗಳು ಹೆಂಗೆ ತಗೊಂಡು ಹೋಗ್ತೀರಿ, ಅದ್ರಂಗೆ ರಾಶಿ 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 ಬಂಗಾರ ಬೆಳ್ಳಿ ಎಲ್ಲ ಅವರ ಸಹಿತ ಏನು ಶತ್ರುಗಳ ಸೇನೆಯಲ್ಲಿರ್ತಕ್ಕಂಥ ಅವ್ರ ಮನೆಗಳಲ್ಲಿ ಅಲ್ಲಿ ಡೇರೆ ಹಾಕ್ಕೊಂಡಿರ್ತಾರೆ, ಆ ಡೇರೆಗಳಲ್ಲಿದ್ದಾವೆ. ಹಲ್ಲೆಲೂಯ. ಇವರೆಲ್ಲರೂ ಆ ಡೇರೆಗಳಿಗೆ ನುಗ್ಗಿ ನೋಡ್ತಾ ಇದ್ದಾರೆ, ಎಲ್ಲರೂ ಸತ್ತು ಬಿದ್ದಿದ್ದಾರೆ. ಹಲ್ಲೆಲೂಯ. ಎಲ್ಲರೂ ಸತ್ತೋಗಿದ್ದಾರೆ. ಆ ಸಮಯದಲ್ಲಿ ಅವೆಲ್ಲವುಗಳನ್ನು ತುಂಬಿಕೊಂಡು ಒಬ್ಬೊಬ್ಬನು ಎಷ್ಟು ಭಾರ ಆಗುತ್ತಾ ಅದಕ್ಕಿಂತಲೂ ಹೆಚ್ಚಿನದಾಗಿ ಒತ್ತುಕೊಂಡು ಏನು ಮಾಡ್ತಾ ಇದ್ದಾರೆ, ನಿಧಾನವಾಗಿ ನಡ್ಕೊಂಡು ತಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ. ಹಲ್ಲೆಲೂಯ. ಕಣ್ಣೆತ್ತಿ ಪರಿಸ್ಥಿತಿಗಳ ಕಡೆಗೆ ನೋಡಬೇಡ, ಕಣ್ಣೆತ್ತಿ ದೇವರ ಕಡೆಗೆ ನೋಡಿದ ಯೆಹೋಷಾಫಾಟ ಅದ್ಭುತವಾದಂಥ ದೇವರು ಕಾರ್ಯ ಮಾಡಿದ. ಪ್ರಿಯರೇ, ದೇವರ ಕಡೆಗೆ ನಾವು ನೋಡಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ಸಮಯದಲ್ಲಿ ಅನೇಕರು ದೇವ್ರ ಕಡೆಗೆ ಏನು ಮಾಡಲ್ಲ, ನೋಡಲ್ಲ, ಪರಿಸ್ಥಿತಿಗಳ ಕಡೆಗೆ ನೋಡ್ತಾರೆ. ಅಯ್ಯೋ ನಂದು ಏನಾಗುತ್ತೋ ಏನಾಗಲ್ಲ, ಇದೇ ಎಲ್ಲರ ಮನೆಯಲ್ಲಿ. ಅಲ್ವೇ, ಆಗುತ್ತೋ ಆಗಲ್ಲ, ಇದೇ ಸಂದೇಹದಲ್ಲಿ ಇರ್ತಾರೆ. ಸಂದೇಹ ಪಡುವವರು ಆಗಬಾರ್ದು. ನಾವು ಯೇಸುವನ್ನು ನೋಡ್ತಾ ಇದ್ದೇವೆ ಅಂದರೆ ಸಂದೇಹ ಇಲ್ಲದೆ ನೋಡಬೇಕು ನಾವು. ಹಲ್ಲೆಲೂಯ. ನಂಬಿಕೆಯಿಂದ ನಾವು ನೋಡಬೇಕು, ನಂಬಿಕೆ ಮಾತ್ರ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಿಂಗೆ ಒಂದು ಸಾರಿ ಏನಾಗುತ್ತಂದರೆ, ಎಲೀಷ ಗೆಹಜಿ ಏನು ಮಾಡ್ತಾ ಇರ್ತಾರಂದರೆ, ಎಲೀಷ ಪ್ರವಾದಿ ಅರಾಮ್ಯರ ಅರಸನೇ ಇರ್ತಾನೆ. ಒಂದು ಸಾರಿ ನೀವು 2ನೇ ಅರಸುಗಳ ಪುಸ್ತಕ ತೆಗೀರಿ, ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ನಿದ್ದೆ ಮಾಡಿರಲ್ಲ. ಹಲ್ಲೆಲೂಯಾ. ಯಾಕ್ರಿ, ಯಾರು ಅಂತ ಇಲ್ಲ, ಯಾರು ನಿದ್ದೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್. ಯಾರ್ರಿ, ಹೌದ್ರಾ? 6ನೇ ಅಧ್ಯಾಯ 2ನೇ ಅರಸುಗಳ ಪುಸ್ತಕ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅರಾಮ್ಯರ ಅರಸ ಈ ಅರಸನಿಗೆ ಇಸ್ರಾಯೇಲ್ ದೇಶದಲ್ಲಿರ್ತಕ್ಕಂಥ ರಾಜನ ಮೇಲೆ ಅಟ್ಯಾಕ್ ಮಾಡ್ಬೇಕಂತೇಳಿ ಅಂದುಕೊಂಡಿರ್ತಾನೆ. ಯಾರು ಶತ್ರು ಸೇನೆಯ ಅರಸ. ಒಳಗೊಳ್ಳರು ಗಿಣಿಯವರ ಮೇಲೆ ಅನ್ಕರಿ. ನಿಮ್ಗೆ ಗೊತ್ತಾಗಲ್ಲ. ನಾವು ಇಸ್ರಾಯೇಲರು, ಅವರು ಅರಾಮ್ಯರು. ಅವರು ಅಟ್ಯಾಕ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದಾರೆ. ಅವ್ರು ಯಾವಾಗ ಅಟ್ಯಾಕ್ ಮಾಡ್ಬೇಕಂತೇಳಿ ಅವ್ರ ಮನೆಯಲ್ಲಿ ಅರಮನೆಯಲ್ಲಿ ಕುಂತ್ಕೊಂಡು ಆಯ್ತು ಹಿಂಗೆ ಮಾಡೋಣ, ಅವ್ರು ಹಿಂಗೆ ಬರ್ತಾರಲ್ಲ, ಹಿಂಗೆ ಹೋಗಿ ಆಯಿತು, ಅದ್ಯಾವುದು ಯಾರನಾಲ್, ಅದು ಜೀರ್ನಾಲ್. ಆ ಜೀರ್ನಾಲ್ ಹತ್ರ ನಾವೇನು ಮಾಡೋಣ, ಸಮೂಹ ಮಾಡ್ಕೊಂಬಿಡೋಣ. ಮಾಡ್ಕೊಂಡ್ಮೇಲೆ ಆಯ್ತು, ನಾವು ಸಡನ್ನಾಗಿ ಇನ್ನು ಮಲಗಿರ್ತಾರಲ್ಲ ಅವಾಗೆ ಹೋಗಿ ಎಲ್ಲರನ್ನ ನಾವು ಸಂಹಾರ ಮಾಡಿಬಿಡೋಣ ಅಂಥೇಳಿ ಮಾತಾಡಿಕೊಳ್ತಾ ಇದ್ದರು. ಯಾರು? ಅರಾಮ್ಯರ ಅರಸ. ಹಲ್ಲೆಲೂಯಾ. ಮಾತಾಡಿಕೊಳ್ತಾ ಇರಬೇಕಾದ್ರೆ ಈ ಸುದ್ದಿ ಪ್ರತಿ ಸಲ ಏನಾದರೂ ಒಂದು ಮಾಡಬೇಕು ಇಸ್ರಾಯೇಲರನ್ನಂತೇಳಿ ಅಂದ್ಕೊಂಡುವಾಗ ಅವೆಲ್ಲ ಅವ್ರು ಏನೇನು ಮಾತಾಡ್ಕೊಳ್ತಾ ಇದ್ರು, ಈ ಇಸ್ರಾಯೇಲ್ ಅರಸನಿಗೆ ಏನಾಗ್ತಾಯಿತ್ತು, ಸುದ್ದಿ ಮುಟ್ತಾ ಇತ್ತು. ಯಾಕೆ ಮುಟ್ತಾ ಇತ್ತು ಅಂದರೆ, ಇಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ, ಎಲೀಷ ಪ್ರವಾದಿ ಆ ಅರಮನೆಯಲ್ಲಿ ಏನೇನೇನೇನೇನು ಆಗುತ್ತೋ ಅದೆಲ್ಲವನ್ನು ಏನು ಮಾಡ್ತಾ ಇದ್ದ, ಯಾರಿಗೆ ಹೇಳ್ತಾ ಇದ್ದ? ಇಸ್ರಾಯೇಲ್ ಅರಸನಿಗೆ ಹೇಳ್ತಾ ಇದ್ದ. ಪ್ರೇರ, ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂದರೆ, ಆ ಅರಸ ಅಂದ್ಕೊಳ್ತಾ ಇದ್ದಾನೆ. ಯಾರು? ಅರಾಮ್ಯರ ಅರಸ. ಇಲ್ಲೇ ನಮ್ಮ ಪಕ್ಕದಾಗ ಯಾರೋ ಇದ್ದೀರಿ, ನೀವೇ ಏನು ಮಾಡ್ತಾಯಿದ್ರಿ, ಸುದ್ದಿನ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀರಿ. ನೀವೇ ಸುದ್ದಿ ನಾವು ಇಷ್ಟೇ ಗೋಡೆ ಮಧ್ಯೆ ಇದ್ದೀವಲ್ಲ, ಮಾತಾಡ್ಕೊಂಡಿದ್ದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತಾ? ಮೊದಲೇ ಅಲ್ಲಿ ಬಂದು ಜೀರ್ನಾಲ್ ತಕ್ಕ ಬಂದು ಹೆಂಗೆ ಅವರು ಮೊದಲೇ ಯುದ್ಧಕ್ಕೆ ನಿಂದಿರ್ತಾರ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಆವಾಗ ಅವರೆಲ್ಲ ಹೆಂಗೆ ಗೊತ್ತಾಗುತ್ತೆ? ಪ್ರತಿ ಸಲ ಏನಾದರೂ ಒಂದು ವ್ಯೂಹ ಕಟ್ಟಿದಾಗ, ಏನಾದರೂ ಒಂದು ಪ್ಲ್ಯಾನ್ ಮಾಡಿದಾಗ ಏನಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಹೆಂಗೆ ಗೊತ್ತಾಗ್ತದೆ? ನೀವೇ ಯಾರೋ ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ನೀವೋ ಯಾರೋ ಒಬ್ಬರು ಹೇಳ್ತಾ ಇದ್ದೀರಿ ಅಂತೇಳಿ ಏನು ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ, ಧಮಕಿ ಆಗ್ತಾನೆ. ಪ್ರಿಯರ, ಅವಾಗ ರಾಜನ ಕೈ ಕೆಳಗಡೆ ಇರ್ತಕ್ಕಂಥ ಒಬ್ಬ ಸೈನಿಕ ಹೇಳ್ತಾನೆ, ಹಂಗಲ್ಲರಿ, ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆತನ ಹೆಸರೇನು? ಎಲೀಷ. ಆ ಎಲೀಷನಿಗೆ ನೀನು ಅಡುಗೆ ಮನೆಯಲ್ಲಿ, ನೀನು ಅರಮನೆಯಲ್ಲಿ, ನೀನು ಬೆಡ್ರೂಮಲ್ಲಿ ಮಾತಾಡುವಂಥ ಎಲ್ಲ ಸಂಗತಿಗಳು ಏನಾಗ್ತವೆ, ಆತನಿಗೆ ಗೊತ್ತಾಗ್ತವೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗೊತ್ತಾಗ್ತವೆ ಅಂತೇಳಿ ಹೇಳಿದ ತಕ್ಷಣ ಈ ಎಲೀಷನನ್ನು, ನಮಗೆ ಟ್ರಬಲ್ ಯಾರು, ನಮಗೆ ತೊಂದರೆ ಯಾರೀಗ? ಎಲೀಷ ಹೇಳ್ತಾನಲ್ಲ, ಎಲೀಷನನ್ನು ಏನು ಮಾಡಿಬಿಡೋಣ, ಬಂಧಿಸಿಬಿಡೋಣ, ಸೆರೆಮನೆಗೆ ಹಾಕ್ಬಿಡೋಣ. ಅವಾಗ ಯಾರು ಹೇಳಲ್ಲ, ಆರಾಮಾಗಿ ನಾವು ಇಸ್ರಾಯೇಲರನ್ನು ದೋಚ್ಕೊಳ್ಬೋದು, ಸುಲಿಗೆ ಮಾಡಿಕೊಳ್ಬೇಕು. ಆಗಿನ ಕಾಲದಾಗ ಹೆಂಗಿತ್ತು ಅಂದರೆ ಪರಿಸ್ಥಿತಿ, ಒಬ್ಬರ ಮೇಲೆ ಒಬ್ಬರು, ಒಂದು ಊರಿನ ಮೇಲೆ ಒಂದು ಊರು ಬದುಕಿ ದಬ್ಬಾಳಿಕೆ ಮಾಡಿ ಏನು ಮಾಡ್ತಾಯಿದ್ರು, ಬದುಕ್ತಾಯಿದ್ರು. ಅಷ್ಟೇ ಹಾಕ್ರಿ. ಈಗ ನೀರು ಕಟ್ಟಕ್ಕೆ ಹೋಗಿರ್ತೀರಿ ನೀವು,
ಒಂದು ಊರವ್ರದ್ದು ಫುಲ್ ಹಿಡಿತಿರುತ್ತೆ, ಇಲ್ಲದ್ರ ಸಪ್ಪಗಾಗಿರ್ತಾರೆ. ಇವತ್ತು ಕೆಲವರು ಅದೇ ಹೇಳ ಅಲ್ಲೆಲ್ಲ ಎಲ್ಲರಿ ನಮ್ಮ ಮೂರನ್ನು ಹೊಡೆದು ಬಿಡ್ತಾರಂತ್ರಿ, ಅದ್ರ ಸಲ ನಾವು ಹಂಗೆ ಸಪ್ಪಗಿದೀವಿ ರೀ, ನೀರ ಕಟ್ಕೊಂತ ಇಲ್ಲ ರೀ ಅಂತ ಅಲ್ಲೆಲ್ಲ ಪ್ರೇಸ್ ಲಾರ್ಡ್. ಇವಾಗ ನೀರು ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಅಲ್ಲೆಲ್ಲ ಪ್ರೇಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ವಿ, ಒಂದೊಂದು ರಾಜ್ಯಗಳ ಮೇಲೆ ಒಂದೊಂದು ರಾಜ್ಯದವ್ರು ಏನು ಮಾಡ್ತಾಯಿದ್ರು, ಅಟ್ಯಾಕ್ ಮಾಡ್ತಾಯಿದ್ರು ಅಲ್ಲೆಲ್ಲ, ಯುದ್ಧ ಮಾಡ್ತಾಯಿದ್ರು. ಅದೇ ಅವ್ರದ್ದು ಪದ್ಧತಿ, ಅದೇ ಅವ್ರದ್ದು ಏನಾಗಿತ್ತು, ಧ್ಯೇಯ ಆಗಿತ್ತು. ಯಾಕಂದ್ರೆ ಅವ್ರನ್ನ ಗೆದ್ದು ಬಿಟ್ರೆ ನಾವು ಇನ್ನೂ ದೊಡ್ಡದಾಗತ್ತೆ ನಮ್ಮ ರಾಜ್ಯ, ಅವ್ರು ಇನ್ನೊಬ್ರನ್ನ ಗೆದ್ದು ಬಿಟ್ರೆ ಇನ್ನೂ ದೊಡ್ಡದಾಗತ್ತೆ, ಎಲ್ಲವನ್ನು ನಾವು ಗಳಿಸ್ಬೋದು, ಚೆನ್ನಾಗಿ ನಾವು ಇರ್ಬೋದು ಅಂಥೇಳಿ ಅಂದುಕೊಳ್ತಾ ಇದ್ರು. ಆ ಸಮಯದಲ್ಲಿ ಏನಾಗುತ್ತಂದರೆ, ಎಲೀಷ ಪ್ರವಾದಿ, ಎಲೀಷನ ಕೈ ಕೆಳಗಡೆ ಇರತಕ್ಕಂಥ ಗೆಹಜಿ, ಈ ಗೆಹಜಿ ಮತ್ತು ಎಲೀಷ ಪ್ರವಾದಿ ಒಂದು ಮನೆಯಲ್ಲಿ ಏನು ಮಾಡಿದ್ದಾರೆ, ಅವರು ಮಲ್ಕೊಂಡಿದ್ದಾರೆ ದೋತಾನ್ ಎನ್ನುವಂಥ ಒಂದು ಸ್ಥಳದಲ್ಲಿ. ಮಲಗಿದಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ, ಕಳಿಸಿಬಿಟ್ಟನ ಯಾರು, ಅರಾಮ್ಯರ ಅರಸ. ಯಾರು ಹಿಡ್ಕೊಳಕ ಎಲೀಷನ ನಡ್ಕೊಬೇಕು. ಎಲೀಷ ನಮಗೇನಾಗಿದ್ದಾನೆ, ಈಗ ತೊಂದರೆ ಆಗಿದ್ದಾನೆ. ಎಲೀಷ ಹೇಳಲಿಲ್ಲ ಅಂದರೆ ಆರಾಮಾಗಿ ನಾವು ಇಸ್ರಾಯೇಲ್ ದೇಶದವ್ರನ್ನ ಸಾಯಿಸ್ಬೋದು, ಅವ್ರನ್ನ ಕೊಳ್ಳೆ ಹೊಡಿಬೋದು ಅಂತೇಳಿ. ಅಲ್ಲೆಲ್ಲ ಪ್ರವಾದಿಯನ್ನು ಯಾವಾಗ ಬಂಧಿಸ್ಬೇಕಂತೇಳಿ ಅಂದ್ಕೊಂಡ್ರು. ಆಯಿತು, ಬೆಳಗಾ ಮುಂಜಾನೆ ಎದ್ದ ತಕ್ಷಣ ಹಿಂಗೆ ಕಟ್ಟೆನ್ ಇರುತ್ತಲ್ರಿ, ಕಟ್ಟೆನ್ಗೆ ಏನಂತೀವಿ, ಪರದೆ, ಬಾಗಿಲು ತೆಗೆದ, ಪರದೆ ಹಿಂಗೆ ತೆಗೆದ. ಯಾರು, ಶಿಷ್ಯ ತೆಗೆದ ತಕ್ಷಣ ನೋಡ್ತಾ ಇದ್ದಾನೆ, ಎಲ್ಲ ಸುತ್ತ ಮನೆ ಸುತ್ತಲೂ ಪೊಲೀಸರು ನಿಂತ್ಕೊಂಡ್ಬಿಟ್ರ, ಸೈನಿಕರು ನಿಂತುಬಿಟ್ರ, ಅರಾಮ್ಯರ ಸೈನ್ಯ ನಿಂತ್ಕೊಂಡ್ಬಿಟ್ಟದ. ಆಯ್ತು, ನಮ್ಮನ್ನು ಉಳಿಸಲ್ಲ ಅಂತೇಳಿ ಏನು ಮಾಡ್ತಾ ಇದ್ದಾನೆ ಅಂತ ನಡಕ್ಯಾಂತ ಬಂದು ಒಳಗಡೆ ಬಂದು ಗುರುಗಳ ಹತ್ರ ಹೇಳ್ತಾ ಇದ್ದಾನೆ, ಹಂಗಿಂಗೆ ಸೈನ್ಯ ಬಂದದ್ರಿ, ಅರಾಮ್ಯರ ಸೈನ್ಯ. ಆಯಿತು, ನಮ್ಮನ್ನು ಇವತ್ತಿನ ದಿನ ಏನು ಮಾಡ್ತಾರೆ, ಸಾಯಿಸಾಕ್ತಾರೆ, ನಾವು ಉಳಿಯಲ್ಲ ಅಂತೇಳಿ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಪಾಪ ಅರಾಮ್ಯರ ಸೈನ್ಯದ ರಾಜನಿಗೆ ಗೊತ್ತಿಲ್ಲ, ಏನು ಹೇಳ್ರಿ, ಏನು ಮಾತಾಡ್ಕೊಂಡ್ರು ಕೂಡ ಎಲೀಷಿಗೆ ಗೊತ್ತಾಗತ್ತೆ. ಅಲ್ಲೆಲ್ಲ ಇದನ್ನು ಗೊತ್ತಿರಲ್ಲ, ಅರ್ಥ ಆಗ್ತಾ ಇದೇನಾ? ಹಾಂ, ಅಲ್ಲೆಲ್ಲ ಏನು ಮಾತಾಡಿಕೊಂಡ್ರು ಕೂಡ ಎಲೀಷಿಗ ಗೊತ್ತಾಗತ್ತಾ? ಇದನ್ನು ಗೊತ್ತಿಲ್ಲ, ಇದನ್ನೂ ಗೊತ್ತಿದೆ. ಎಲೀಷನ್ ಏನು ಮಾಡ್ತಾ ಇದ್ದಾನೆ, ಆ ಥರ ಏನೂ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲ ಏನ್ರಿ ಗುರುಗಳೇ, ಬಂದು ಹೊರಗಡೆ ನೋಡ್ರಿ, ಜಗ್ಗಿ ಜನಸಾಗರ ಸೈನಿಕರು ನಿಂತ್ಕೊಂಡಿದ್ದಾರ. ಯಾರು ಹಿಡಿಯಕ್ಕ? ಒಬ್ಬ ಪ್ರವಾದಿಯನ್ನು ಹಿಡಿಯುವುದಕ್ಕಾಗಿ. ಅಲ್ಲೆಲ್ಲ ಒಬ್ಬ ಪ್ರವಾದಿಯನ್ನು ಹಿಡಿಯುವುದಕ್ಕಾಗಿ ಜನಸಾಗರವಾಗಿ ಸೈನಿಕರನ್ನು ಏನು ಮಾಡಿದಾನೆ, ಅರಸ ಕಳುಹಿಸಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂದರೆ, ಗೆಹಜಿಗೆ ಕಣ್ಣು ಏನು ಕಾಣ್ತಾ ಇದೆ, ನಾರ್ಮಲಾಗಿ ನೋಡ್ತಾ ಇದ್ದಾನೆ. ಹೆಂಗೆ ನೋಡ್ತಾ ಇದ್ದಾನೆ, ನಾರ್ಮಲಾಗಿ. ಈಗ ನಾವು ಇದೀವಲ್ಲ, ಹೆಂಗೆ ನಾರ್ಮಲಾಗಿ ನೋಡ್ಬಾರ್ದು, ಹೆಂಗೆ ನೋಡ್ಬೇಕು ನಾವು, ಆತ್ಮಿಕವಾಗಿ ನೋಡ್ಬೇಕು ನಾವು. ಅಲ್ಲೆಲ್ಲ ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಯಾರಲ್ಲಿ ಸಿಗುತ್ತೆ ನಮಗೆ, ಏಸಪ್ನಾಗ ಸಿಗುತ್ತೆ. ಅಲ್ಲೆಲ್ಲ ನಾರ್ಮಲ್ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ ಯಾರು, ಗೆಹಜಿ. ನಾರ್ಮಲ್ ಕಣ್ಣುಗಳಿಂದ ನೋಡುವಾಗ ಆತನಿಗೆ ಬರೀ ಅವರೇ ಕಾಣಿಸ್ತಾ ಇದ್ದಾರೆ. ಆದರೆ ಒಂದೇ ಕಣ್ಣಿನಿಂದ ನೋಡ್ತಾ ಇದ್ದಾನೆ ಗೆಹಜಿ, ಲೋಕದ ಕಣ್ಣಿನಿಂದ ನೋಡ್ತಾ ಇದ್ದಾನೆ, ಶಾರೀರಿಕ ಕಣ್ಣಿನಿಂದ ನೋಡ್ತಾ ಇದ್ದಾನೆ ಗೆಹಜಿ. ಆತನಿಗೆ ಬರೀ ಏನು ಕಾಣ್ತಾ ಇದೆ, ಸಮಸ್ಯೆ ಕಾಣ್ತಾ ಇದೆ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಆವಾಗ ಎಲೀಷನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ವಾಮಿ ಇವನ ಕಣ್ಣುಗಳನ್ನು ಏನು ಮಾಡು, ತೆರಿ, ಇವನ ಕಣ್ಣುಗಳನ್ನು ತೆರಿ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಆವಾಗ ಕಣ್ಣು ಬಿಟ್ಟು ನೋಡ್ತಾನೆ. ಆ ಎಲ್ಲ ಸೈನಿಕರು ನಿಂತ್ಕೊಂಡಿದ್ದಾರಲ್ಲ, ಅವ್ರ ಹಿಂದ್ಗಡೆ ಏನು ನಿಂತ್ಕೊಂಡಿದ್ದಾವ, ರಥಾಶ್ವಗಳು. ಯಾವ ರಥಾಶ್ವಗಳು? ಬೆಂಕಿಯ ರಥಾಶ್ವಗಳು. ಅಲ್ಲೆಲ್ಲ ಬೆಂಕಿಯ ರಥದ ಮೇಲೆ ದೇವದೂತರು ಅದೆಲ್ಲ ನಿಂತ್ಕೊಂಡಿದ್ದಾರೆ. ಆವಾಗ ಏನಾಗುತ್ತೆ ಪ್ರಿಯರೇ, ಏನಾಗುತ್ತೆ, ಈತನಿಗೆ ಧೈರ್ಯ ಬರುತ್ತೆ. ಅಲ್ಲೆಲ್ಲ ಕೆಲವೊಂದು ಪರಿಸ್ಥಿತಿಗಳನ್ನು ಬರೀ ಕಣ್ಣಿನಿಂದ ನಾವು ನೋಡಬಾರದು, ದೇವರು ನಮಗೆ ಸಹಾಯ ಒದಗಿಸಿಕೊಡ್ತಾನೆ. ಅಲ್ಲೆಲ್ಲ ಸಮಸ್ಯೆಯಲ್ಲಿ, ಬಾಧೆಯಲ್ಲಿ, ಸಂಕಟದಲ್ಲಿದ್ದಾಗ ನಾವು ದೇವ್ರು ನಂಬಿ ಬಂದಿದ್ದೀವೋ ಇಲ್ವೋ? ಅಲ್ಲೆಲ್ಲ ದೇವ್ರು ನಂಬಿ ಬಂದಿದ್ದೀವಿ ಅಂದರೆ ದೇವ್ರು ನಮ್ಮನ್ನೇನು ಮಾಡಲ್ಲ, ನಡು ದಾರಿಯಲ್ಲಿ ಕೈ ಯಾರನ್ನೂ ಬಿಟ್ಟಿಲ್ಲ ಇದುವರೆಗೆ. ಅವರೇ ಹಿಂದಕ್ಕೆ ಹೋಗಿರ್ತಾರೆ, ಏನೋ ತಾವು ತಪ್ಪು ಮಾಡ್ತಾ ಇರ್ತಾರೆ, ಸ್ವಾಮಿಗೆ ಬರ್ತಾ ಇರ್ತಾರೆ, ಮಾಡ್ಲಾರ್ದೆಲ್ಲ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಅಂತೆಲ್ಲ ಮಾಡಿದ್ರಪ್ಪ ಅಂದ್ರೆ ಏನಾಗುತ್ತೆ, ಅವ್ರಿಗೆ ತೊಂದರೆ ಆಗೋದು. ಇಲ್ಲರಿ ಎಷ್ಟು ಮಾಡ್ತಾ ಇದ್ದೀರಿ, ಆಗ್ತಾನೆ ಇಲ್ಲ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಒಬ್ಬ ಕೆಚ್ಚೊಳಗಿದ್ಲ್ರಿ ಅಯ್ಯಮ್ಮ, ಯಾಕೆ ಅಯ್ಯಮ್ಮ ಪ್ರಾರ್ಥನೆ ಇಲ್ಲಯ್ಯ, ಹಂಗಯ್ಯ ಹಿಂಗಯ್ಯ ಮಾಟ ಮಂತ್ರ ಮಾಡ್ತಾರೆ ನಮ್ಮ ಮೇಲೆ, ಅದು ಇದು ಅಂತೇಳಿ ಭಾಳ ಹೇಳ್ಕೊಳಕ್ಕೆ. ಅಲ್ಲೆಲ್ಲ ಒಂದು ಸಾರಿ ಅಯ್ಯಮ್ಮ ಏನಾಯ್ತು ಅಂದರೆ, ಗೌರಮ್ಮಂದು ಹಬ್ಬ ಅಂತೇಳಿ ಬರುತ್ತಲ್ಲ, ಆಡಕ್ಕೆ ಬಂದಳಕ್ಕೆ ಪುಟ್ಟಿ ಹೊತ್ಕೊಂಡು. ಅದು ಯಾರ ಮನೆಗೆ ಹೋಗ್ಯಾಳ, ಹೊನ್ನಳ್ಳಿ ಅಕ್ಕಮ್ಮನ ಮನೆಗೆ ಹೋಗ್ಯಾಳ. ಆಯಮ್ಮ ಸುಮ್ಮನೆ ಬಿಡ್ತಾಳ. ಅಲ್ಲೆಲ್ಲ ಎಲ್ಲ ಜಾಡಿಸಿ ಏನು ಮಾಡಿಬಿಟ್ಲಾಕಿಲ್ಲ, ಭಾಳ ಬೈದು ಬಿಟ್ಟಿದ್ದಾಳೆ. ಅಲ್ಲ ರೀ, ಏಸಪ್ಪನ ಹತ್ರ ಬರ್ತೀರಿ, ನೀವು ಈ ರೀತಿಯಾಗಿ ನಡ್ಕೊಳ್ಳೋದು ಸಮಂಜಸನ ಅಂತೇಳಿ ಬೈದು ಕಳಿಸಿದಾಗ ಆವತ್ತಿನಿಂದ ಆಕೆ ಬಿಟ್ಟಿನಂತ ಹೇಳ್ತಾಳೆ, ಮತ್ತು ಬಿಟ್ಟಳು ಬಿಟ್ಟಿಲ್ಲ, ಅದು ದೇವ್ರಿಗೆ ಗೊತ್ತಿರುವಂಥ
ವಿಷಯ ವಿಚಾರ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜನರು ಪರಿಪೂರ್ಣವಾಗಿ ದೇವರನ್ನು ನೋಡಲ್ಲ, ಪರಿಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಡಲ್ಲ, ಪರಿಪೂರ್ಣ ನಂಬಿಕೆಯಿಂದ ದೇವರನ್ನ ನೋಡ್ತಾ ಇಲ್ಲ. ಅದ್ರ ಸಲುವಾಗಿ ಅವರ ಕಾರ್ಯಗಳು ಏನಾಗ್ತಾ ಇದ್ದಾವೆ, ಅಲ್ಪವಾಗ್ತಾ ಇದ್ದಾವೆ. ಆದರೂ ದೇವ್ರು ಏನು ಮಾಡ್ತಾನೆ, ನಂಬಿಕೆಯನ್ನು ಹುಟ್ಟಿಸಿ ನಂಬಿಕೆಯನ್ನು ಏನು ಮಾಡ್ತಾನೆ, ಪೂರೈಸ್ತಾನೆ ಪ್ರೇಯರ್. ಯಾರು ಆತನನ್ನು ಪರಿಪೂರ್ಣವಾಗಿ ನೋಡ್ತಾರೋ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ವ್ಯಕ್ತಿಯ ಜೀವಿತದಲ್ಲಿ ನೋಡ್ತಾ ಇದ್ದೇವೆ, ಈತನನ್ನೆಲ್ಲರೂ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಏಸಪ್ಪನ ಬಳಿಗೆ, ಏಸಪ್ಪನೇ ನನಗೆ ಪರಿಷ್ಕಾರ, ಏಸಪ್ಪನಲ್ಲಿಯೇ ನನಗೆ ಪರಿಹಾರ ಇದೆ ಅಂತೇಳಿ ಯೇಸುವಿನ ಬಳಿಗೆ ಬಂದಿರತಕ್ಕಂಥ ಈ ವ್ಯಕ್ತಿ ಏನು ಮಾಡಿದ ಪ್ರೇಯರೇ, ಸ್ವಸ್ಥತೆಯನ್ನು ಹೊಂದಿಕೊಂಡ. ಆತನ ಸಮಸ್ಯೆ ಏನಾಯಿತು, ನೀಗಿ ಹೋಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಭಕ್ತನು ಬಾಧಿಸಲ್ಪಟ್ಟಂಥ ಸಮಯದಲ್ಲಿ ಆತನು ತನ್ನ ನಿರೀಕ್ಷೆಯನ್ನು ಯಾರ ಮೇಲೆ ಇಟ್ಕೊಂಡಿದ್ದಾನೆ, ಪರಲೋಕದಲ್ಲಿರುವಂಥ ದೇವರ ಮೇಲೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ಏಸಪ್ಪನನ್ನು ಅನೇಕರು ನೋಡಿದರು. ಕೆಲವೊಬ್ರು ಅಯ್ಯೋ ಯಾಕೆ ನೋಡ್ಬೇಕು ಬಿಡು ಅಂತೇಳಿ ನೋಡ್ಲಾರ್ದು ಹಂಗೆ ಹೋದರು. ಯಾರಂತವರು, ಹೆರೋದನಂತವ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದುವರು ಅದ್ರ ಸಲುವಾಗಿ ಒಂದು ಮಾತು ಹೇಳಿದ್ದೆ ನಾನು. ಏನು ಹೇಳ್ರಿ, ನಾವು ನಮ್ಮ ಸಲುವಾಗಿ ಬದುಕ್ತಾ ಇದ್ದೀವೋ, ಪಕ್ಕದವ್ರ ಸಲುವಾಗಿ ಬದುಕ್ತಾ ಇದ್ದೀವೋ, ನಮಗೆ ಏನಾಗಿರಲ್ಲ, ಗೊತ್ತಾಗಿಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕರು ಯೇಸುಸ್ವಾಮಿ ಬಳಿಗೆ ಯಾಕೆ ಬರ್ತಾ ಇಲ್ಲ ಅಂದರೆ, ನಮ್ಮ ಕುಲದವ್ರು ಏನಂತಾರೋ, ನಮ್ಮ ಮತದವ್ರು ಏನಂತಾರೋ. ಹಲ್ಲೆಲೂಯಾ, ನಮ್ಮ ಅಣ್ಣ ತಮ್ಮರು ಏನಂತಾರೋ, ಅವ್ರೇನು ನಿಮಗೇನು ತಂದು ಹಾಕ್ತಾರ, ಯಾರು ಇಲ್ಲ ತಂದು ಹಾಕೋದಿಲ್ಲ. ಹಲ್ಲೆಲೂಯಾ, ಅವ್ರು ಏನಂತಾರೆ, ಇವ್ರೇನಂತಾರೆ ಅಂತೇಳಿ ಸೃಷ್ಟಿಕರ್ತನ ದೇವ್ರ ಬಗ್ಗೆ ಭಾಳ ಆಸಕ್ತಿ ಇದ್ದಾಗಲೂ ಕೂಡ ಬರಲಾರ್ದು ಏನು ಮಾಡಿರ್ತಾರೆ, ಹಂಗೆ ಹಿಂದುಗಡೆ ಹಾಕಿರ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಆದರೆ ಇವತ್ತು ವಾಕ್ಯ ಹೇಳ್ತಾ ಇದೆ, ಯೇಸುವನ್ನು ಅನೇಕರು ನೋಡಬೇಕಂತೇಳಿ ಇಷ್ಟಪಟ್ಟರು. ಯಾರು ಆಸಕ್ತಿಯಿಂದ ನೋಡಿದ್ರು ಅವರೆಲ್ಲರೂ ಕೂಡ ಏನನ್ನು ಹೊಂದಿಕೊಂಡ್ರು, ಮೇಲುಗಳನ್ನು ಹೊಂದಿಕೊಂಡ್ರು ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ಒಂದೇ ಒಂದು ಅಂಶ, ಸಾಯ್ತಾ ಇದ್ದಾನೆ, ಇನ್ನು ಒಂದೇ ಸ್ವಲ್ಪ ಹೊತ್ತಾದರೆ ಏನಾಗ್ತಾನೆ, ಸತ್ತು ಹೋಗ್ತಾ ಇದ್ದಾನೆ. ಆ ವ್ಯಕ್ತಿ ಕೂಡ ಏನು ಮಾಡಿದ, ಯೇಸು ಸ್ವಾಮಿಯನ್ನು ನೋಡಿದ ಪ್ರೇಯರ್. ಎಲ್ಲಿ, ಬಲಗಡೆಯಲ್ಲಿ ಶಿಲುಬೆಯ ಮೇಲೆ ಇರುವಂಥ ಕಳ್ಳ. 23ನೇ ಅಧ್ಯಾಯ ತೆಗಿರಿ. ಸಮಯದಲ್ಲಿ ಲೂಕನ ಬರೆದ ಸುವಾರ್ತೆ ಕೊನೆಯದಾಗಿ 39ನೇ ವಾಕ್ಯ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನೂ ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ನೀನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು. ಹಲ್ಲೆಲೂಯಾ, ಇಬ್ಬರು ನೋಡ್ತಾ ಇದ್ದಾರೆ ಯೇಸಪ್ಪನನ್ನು. ಒಬ್ಬನು ಹೆಂಗೆ ನೋಡ್ತಾ ಇದ್ದಾನೆ, ನೀನು ಮಾಡಿಯಲ್ಲಪ್ಪ ಎಲ್ಲ ಅದ್ಭುತಗಳು, ಇವಾಗ ಮಾಡು, ಇವಾಗ ಇಳಿದು ಬಾ. ಆತ ಇಳಿದು ಬಂದರೆ ನಮಗೆ ಮೋಕ್ಷ ಐತೆ. ಆತ ಶಿಲುಬೆಯಿಂದ ಕೆಳಗಡೆ ಇಳಿದು ಬಂದರೆ ನಮಗೆ ಮೋಕ್ಷ ಐತೆ, ಮೋಕ್ಷ ಇಲ್ಲ. ಹಲ್ಲೆಲೂಯಾ, ಆತನ ಸಾಯ್ಬೇಕಂತೇಳಿ ಶಿಲುಬೆಗೆ ಏರಿರೋದು, ಆತನ ಸಾಯ್ಬೇಕಂತೇಳಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿರೋದು ಎಲ್ಲ ಆತನ ಮಾಡ್ತಾ ಇದ್ದಾನೆ. ಮಾಡುವಂಥ ಸಂದರ್ಭದಲ್ಲಿ ಆತನ ತನ್ನ ಪ್ರಾಣವನ್ನು ಕೊಡಬೇಕಂತೇಳಿ ಅನ್ನುವಾಗ ಒಬ್ಬನು ಮಾತಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಎಡಗಡೆ ಇರ್ತಕ್ಕಂಥ ಕಳ್ಳ, ಎಡಗಡೆಗೆ ಒಬ್ಬನಿದ್ದಾನೆ, ಬಲಗಡೆಗೆ ಒಬ್ಬನಿದ್ದಾನೆ. ಎಡಗಡೆಗಿದ್ದವನು ಮಾತಾಡ್ತಾ ಇದ್ದಾನೆ, ದುಷ್ಕರ್ಮಗಳಲ್ಲಿ ಒಬ್ಬನು ಏನಂತೇಳಿ, ನಮ್ಮನ್ನು ರಕ್ಷಣೆ ಮಾಡು, ನಿನ್ನನ್ನು ಕೂಡ ನೀನು ರಕ್ಷಣೆ ಮಾಡ್ಕೋ ಅಂತೇಳಿ. ಆದರೆ ಎರಡನೇವನು ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾನೆ, ದೃಷ್ಟಿಸಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ, ನಾವು ಎಲ್ಲ ಪಾಪ ಮಾಡಿದ್ದೇವೆ, ನಾವೆಲ್ಲ ತಪ್ಪುಗಳನ್ನು ಮಾಡಿದ್ದೇವೆ, ಮಾಡಲಾರ್ದ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಈ ಶಿಕ್ಷೆ ನಮಗೇನಾಗಿರುವಂಥದ್ದು, ಸರಿಯಾಗಿರುವಂಥದ್ದು. ಆದರೆ ಸ್ವಾಮಿ ಏನು ಮಾಡಿಲ್ವಲ್ಲ, ಆತನು ಅನೇಕರ ಜೀವಿತಗಳನ್ನು ಬದಲಾಯಿಸಿದ್ದಾನೆ. ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ, ಕುಂಟರು ನಡೆದಾಡುವಂತೆ ಮಾಡಿದ್ದಾನೆ, ಅನೇಕರನ್ನು ಮುಟ್ಟಿದ್ದಾನೆ, ಸ್ವಸ್ಥ ಮಾಡಿದ್ದಾನೆ ಅಂಥೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಏನಂದರೆ, ಈತನು ಅಲ್ಲದ್ದೇನು ಮಾಡಲಿಲ್ವಲ್ಲ ಅಂಥೇಳಿ ಸ್ವಾಮಿಯನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ಯಾರು, ಬಲಗಡೆ ಇರ್ತಕ್ಕಂಥ ಕಳ್ಳ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ಯಾವಾಗ ಈ ವ್ಯಕ್ತಿ ಯೇಸುವನ್ನು ನೋಡಿ ತನ್ನನ್ನು ಕೂಡ ತಾನು ನೋಡಿಕೊಂಡನು ಜಕ್ಕಯ್ಯನ ರೀತಿಯಲ್ಲಿ. ನೋಡ್ರಿ ಅಲ್ಲಿ ಏನಾಗ್ತಾ ಇದೆ, 40ನೇ ವಾಕ್ಯ. ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ. ಹೆಂಗೆ ನೋಡ್ತಾ ಇದ್ದಾನೆ, ಹೆದರಿಕೆಯಿಂದ ನೋಡ್ತಾ ಇದ್ದಾನೆ, ಭಯದಿಂದ ನೋಡ್ತಾ ಇದ್ದಾನೆ. ಅಲ್ಲೆಲ್ಲ ದೇವರಿಗೆ ಬಳಿಗೆ ಬರುವಂಥವ್ರು ಹೆಂಗಿರಬೇಕು, ಭಯ ಇರಬೇಕು. ನಾವು ದೇವ್ರು ನಂಬಿದೀವಲ್ಲ, ಆ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡಬಾರ್ದು, ಆ ತಪ್ಪುಗಳು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತೇಳಿ. ಅಲ್ಲೆಲ್ಲ ಒಂದು ವೇಳೆ ಮುಂದೆ ದಿನ ಅನುಕೂಲ ಆದರೆ ಅಲ್ಲಿ ಮೇನ್ ಬ್ರಾಂಚಲ್ಲಿ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು, ಸುಳ್ಳಿನ ಬಗ್ಗೆ ಬಾಯಿ ಮೂಲಕವಾಗಿ ಮಾತಾಡುವಂಥವ್ರು ಸುಳ್ಳು ಹಂಗೆ ಸುಲಭವಾಗಿ ಬರ್ತಾ ಇರುತ್ತೆ. ಅದರ ಬಗ್ಗೆ ದೇವರು ಚಿತ್ತ ಇದ್ದರೆ ಅದರ ಬಗ್ಗೆ ನಾವು ಭಾಳ ಹೊತ್ತು, ನಾವು ಭಾಳ ದಿನಗಳು ಅದರ ಬಗ್ಗೆ ಮಾತಾಡ್ಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಎರಡನೆಯವನು ಏನು ಮಾಡ್ತಾ ಇದ್ದಾನೆ, ತನ್ನನ್ನು ತಾನು ನೋಡಿಕೊಳ್ತಾ ಇದ್ದಾನೆ. ಈ ಶಿಕ್ಷೆ ನಮಗೆ ಒಳ್ಳೆಯದೇ, ನಾವು ಮಾಡಿದ್ದೀವಿ, ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಸ್ವಾಮಿ ಏನು ಕೂಡ ಮಾಡಲಿಲ್ಲ. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ ಯಾರು ನೋಡ್ತಾ ಇದ್ದಾನೆ,
ಯೇಸುವನ್ನು ನೋಡಿ ಏನಂತ ಇದೆ ನೋಡ್ರಿ, ಯೇಸುವೇ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅಲ್ಲಿ ಒಂದೇ ಒಂದು ಮಾತು ಕೇಳ್ತಾ ಇದ್ದಾನೆ ಪ್ರೇಯರ್ ಯೇಸು ಸ್ವಾಮಿ ಹತ್ರ, ಏಸಪ್ಪ ನೀನು ಇಳಿದು ಬಾ, ನಮ್ಮನ್ನು ರಕ್ಷಣೆ ಮಾಡು, ನಾವು ಇನ್ನೂ ಅನೇಕ ಕಳ್ಳತನ ಮಾಡಬೇಕು, ಅನೇಕರ ಕುಟುಂಬಗಳನ್ನು ಹಾಳು ಮಾಡಬೇಕು, ನಮ್ಮನ್ನು ರಕ್ಷಣೆ ಮಾಡಿಬಿಡು ಆಯಿತು. ಕೆಲವರು ಬರೋರು ಹೆಂಗಿರ್ತಾರೆ ಅಂದರೆ ಕಷ್ಟ ಬಂದಾಗಷ್ಟೇ ಯೇಸ್ವಾಮಿ ಹತ್ರಕ್ಕೆ ಬಂದು ಅವಾಗವಾಗ ಲಿವ್ಕ್ ಅಂತೇಳಿ ಬರ್ತಿರ್ತಾರೆ, ಮಾಡೋದೆಲ್ಲ ಮಾಡ್ತಿರ್ತಾರೆ. ಮತ್ತೆ ಅಲ್ಲೆಲ್ಲ ಪ್ರೇಸ್ ಮಾಡೋದೆಲ್ಲ ಮನೆ ಹಾಳು ಕೆಲಸ ಮಾಡ್ಕೊಂತ ಯೇಸು ಸ್ವಾಮಿ ಹೆಸರನ್ನು ಏನು ಮಾಡ್ತಾರ್ರಿ ಕೆಟ್ಟದ್ದಾಗಿ ಹಲ್ಲೆಲೂಯ ಸಾಕ್ಷ್ಯ ಜೀವಿಸಲಾರದೆ ತಪ್ಪಾಗಿ ಅದನ್ನು ಬಳಸಿಕೊಂಡು ಹಲ್ಲೆಲೂಯ ಸ್ವಾರ್ಥಕ್ಕಾಗಿ ಬೆಳೆಸಿಕೊಂಡು ಏನು ಮಾಡ್ತಾರೆ, ತಮ್ಮ ಜೀವಿತವನ್ನು ಏನು ಮಾಡ್ತಾ ಇರ್ತಾರೆ, ಕಟ್ಕೊಳ್ತಾ ಇರ್ತಾರೆ. ಅವ್ರು ಹೆಂಗಂದ್ರೆ ಎಕ್ಕಡೆ ಬಿಸಿಲು ಬರುತ್ತೆ ಆ ಕಡೆ ಛತ್ರಿ ಹಿಡಿಯೋರು, ಅಲ್ಲೆಲ್ಲ ಎಕ್ಕಡೆ ಬಿಸಿಲು ಬರುತ್ತೆ ಆ ಕಡೆ ಛತ್ರಿ ಹಿಡಿಯೋರು. ಈ ಕಡೆ ಏಸಪ್ಪನ ಕಡೆಗೆ ಬಂತಾ, ಆಯ್ತಪ್ಪ ಏಸಪ್ಪ ನಮ್ಗೆ ಸ್ವಸ್ಥ ಮಾಡ್ತಾನೆ, ಏಸಪ್ಪನ ಹೆಸರು ನಡೀತ್ಯಾ, ಆಯ್ತು ಏಸಪ್ಪನ ಹೆಸರು ನಡೆಸ್ಕೊಂಡೇ ಹೋಗ್ಬಿಡೋಣ. ಈ ಕಡೆ ಇನ್ನೊಬ್ಬ ನಡೀತ್ಯಾ, ಆತನ ಹೆಸರು ನಡೆಸ್ಕೊಂಡೇ ಹೋಗ್ಬಿಡೋಣ. ಅಲ್ಲೆಲ್ಲೂಯ್ಯ ಹಂಗಿರ್ತಾರ ಕೆಲವು ಜನ. ಅಲ್ಲೆಲ್ಲೂಯ್ಯ ಇಲ್ಲಿ ಈ ಕಳ್ಳನನ್ನು ನೋಡ್ತಾ ಇದ್ದೀವಿ. ಈ ಕಳ್ಳ ಏನು ಮಾಡ್ತಾ ಇದ್ದಾನಂದರೆ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿ ಇದ್ದೇವೆ, ಈತನಾದರೂ ಅಲ್ಲದೇನೂ ಮಾಡಲಿಲ್ಲ ಅಂತೇಳಿ ಯೇಸುವನ್ನು ನೋಡಿ ಹೇಳ್ತಾ ಇದ್ದಾನೆ. ತನ್ನ ಏನು ಮಾಡ್ತಾ ಇದ್ದಾನೆ, ಆಸೆಯನ್ನು ಹೇಳ್ತಾ ಇದ್ದಾನೆ. ನಿನ್ನ ರಾಜ್ಯವನ್ನು ನೀನು ಪಡೆದು ಬರುವಾಗ ನನ್ನನ್ನು ಏನು ಮಾಡ್ಕೊ, ನೆನೆಸ್ಕೊ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಹೇಳ್ತಾ ಇದೆ, ಅದಕ್ಕೆ ಯೇಸು ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿ ನೀನು ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಕೊನೆಯ ಗಳಿಗೆಯಲ್ಲಿದ್ದಾಗ ಅಲ್ಲಿರುವಂಥ ಸೈನಿಕರನ್ನು ನೋಡಲಿಲ್ಲ, ಕೊಲ್ತಾ ಇದ್ದಾರೆ. ಅವ್ರು ಕೊಲ್ತಾರೆ ಈಗ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ, ಅವ್ರು ನೋಡಲಿಲ್ಲ. ಹಲ್ಲೆಲೂಯಾ. ಅಲ್ಲಿರ್ತಕ್ಕಂಥ ಅನೇಕ ಜನರಿದ್ದಾರೆ, ಹದ್ದುಗಳು ಅವಾಗಲೇ ಹಾರಾಡ್ತಾ ಇದ್ದಾವೆ ಮೇಲ್ಗಡೆ. ಯಾವಾಗ ಸಾಯ್ತಾರೆ, ಯಾವಾಗ ನಾವು ಕಿತ್ಕೊಂಡು ತಿನ್ಬೇಕು ಇವ್ರನ್ನ ಅಂತೇಳಿ. ಹಲ್ಲೆಲೂಯಾ. ರಣ ಹದ್ದುಗಳು ಏನು ಮಾಡ್ತವೆ, ತಿಂತವೆ. ಯಾರನ್ನ ಸತ್ತು ಹೋದಂಥ ಹೆಣಗಳನ್ನು ತಿನ್ಬೇಕಂತೇಳಿ ಹದ್ದುಗಳು ಹಾರಾಡ್ತಾ ಇದ್ದಾವೆ. ಅವುಗಳನ್ನು ನೋಡಲಿಲ್ಲ. ಯಾರು ನೋಡ್ತಾ ಇದ್ದಾನೆ, ದೇವಕುಮಾರನು ಜೀವ ಸ್ವರೂಪನಾಗಿರುವಂಥ ಯೇಸು ಸ್ವಾಮಿಯನ್ನು ನೋಡಿ ತನ್ನಲ್ಲಿರ್ತಕ್ಕಂಥ ವಿಶ್ವಾಸವನ್ನು ಏನು ಮಾಡ್ತಾ ಇದ್ದಾನೆ, ಅರಿಕೆ ಮಾಡ್ತಾ ಇದ್ದಾನೆ. ಸ್ವಾಮಿಯವರು ಹೇಳಿಬಿಟ್ರು ಒಂದೇ ಒಂದು ಮಾತು, ಏನು, ನೀನು ನಿಜವಾಗಿ ನಾನು ನಿನಗೆ ಹೇಳ್ತೀನಿ, ನೀನು ಪರದೇಶಿನಲ್ಲಿ ಇವತ್ತೇ ನನ್ನ ಸಂಗಡ ನೀನು ಇರ್ತೀಯಾ ಅಂತೇಳಿ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ರಕ್ಷಣೆಯನ್ನು ಹೊಂದಿದ ಪ್ರಿಯರೇ ಆ ವ್ಯಕ್ತಿ ಯಾರು, ಬಲಗಡೆ ಇರ್ತಕ್ಕಂಥ ಕಳ್ಳ. ನಾಳೆ ಹೋದಾಗ ನೋಡಂಬ್ರಿ ಅದನ್ನು. ಅಲ್ಲೆಲ್ಲಯ್ಯ ಪ್ರೈಸ್ ಲಾರ್ಡ್. ಅಲ್ಲೆಲ್ಲಯ್ಯ ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೆ ಏನಂತೇಳಿ, ಆ ವ್ಯಕ್ತಿ ಯೇಸುವನ್ನು ನೋಡಿದ ಕೊನೆಯ ಗಳಿಗೆಯಲ್ಲಿ ಆತನು ಏನು ಮಾಡಿದ ಪ್ರಿಯರೇ, ರಕ್ಷಣೆಯನ್ನು ಹೊಂದಿಕೊಂಡ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ಎಂತಹ ಪರಿಸ್ಥಿತಿ ಇರಲಿ, ನಾವು ದೇವರನ್ನು ನೋಡುವಂಥದ್ದನ್ನು ಕಲಿಬೇಕು. ದೇವರು ನಮ್ಮ ಪರಿಸ್ಥಿತಿಗಳನ್ನು ಏನು ಮಾಡ್ತಾನೆ, ಹಿಂಗಿರೋದನ್ನು ಏನು ಮಾಡ್ತಾನೆ, ನಮ್ಗೆ ಕಷ್ಟ ಅನ್ನಿಸ್ತಾ ಇರುತ್ತೆ, ಅದನ್ನು ಏನು ಮಾಡ್ಬಿಡ್ತಾನೆ, ಹಿಂಗೆ ಮಾಡ್ತಾನಂತ. ಯಾವಾಗ ಆತನ ಮೇಲೆ ನಾವು ನಂಬಿಕೆ ಇಟ್ಟಾಗ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸಮುದ್ರದಲ್ಲಿ ಎದ್ದು ನಿಂತ್ಕೊಳ್ಳೋಣ. ಪರಲೋಕ ರಾಜ್ಯವನ್ನು ಪಡೆದು ನೀ ಬರುವಾಗ ನನ್ನನ್ನು ಸೇರಿಸಿಕೊಳ್ಳಯ್ಯ. ಪರಲೋಕ ರಾಜ್ಯವನ್ನು ಪಡೆದು ನೀ ಬರುವಾಗ ನನ್ನನ್ನು ಸೇರಿಸಿಕೊಳ್ಳಯ್ಯ. ಪಾಪಿ ಎಂದು ನನ್ನ ತಳ್ಳದೆ ನೀನು ಕರುಣಿಸಿ ಕಾಪಾಡಯ್ಯ. ಪಾಪಿ ಎಂದು ನನ್ನ ತಳ್ಳದೆ ನೀನು ಕರುಣಿಸಿ ಕಾಪಾಡಯ್ಯ. ಕರುಣಿಸಿ ಕಾಪಾಡಯ್ಯ. ಅಯ್ಯ ಏಸಯ್ಯ, ನನ್ನ ಜೀವಾಧಾರೆ ನೀನಯ್ಯ. ನಿನ್ನನ್ನೇ ನೋಡ್ತೀನಿ ಎಂಬುದಾಗಿ. ಅಯ್ಯ ಏಸಯ್ಯ, ನನ್ನ ಜೀವಾಧಾರೆ ನೀನಯ್ಯ. ಸಮಯದಲ್ಲಿ ಯಾರು ನೋಡ್ತಾ ಇದೀಯ ನೀನು? ಯೇಸುವನ್ನು ನೋಡ್ತಾ ಇದೀಯಾ? ಯಾರು ನೋಡ್ತಾ ಇದೀಯಾ? ಕೇವಲ ಅದ್ಭುತಗಳಿಗಾಗಿ ನೋಡುವಂಥದ್ದಲ್ಲ, ನಿನ್ನ ಜೀವಿತವನ್ನು ನೀನು ನೋಡಿಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಯೇಸುವನ್ನು ನೋಡುವಂಥದ್ದು ಬಹಳ ಮುಖ್ಯ. ಯೇಸುವನ್ನು ಅನೇಕ ಗುಂಪುಗಳವರು ನೋಡಿದರು, ಸ್ವಸ್ಥತೆಯನ್ನು ಹೊಂದಿಕೊಂಡ್ರು, ಆತನನ್ನು ಹಿಂಬಾಲಿಸಿದರು, ಅವರ ಜೀವಿತಗಳನ್ನು ಕಟ್ಟಿಕೊಂಡ್ರು. ಪ್ರಿಯರೇ, ಅವರು ಪರಲೋಕದಲ್ಲಿದ್ದಾರೆ, ಪರದೇಶಿಯಲ್ಲಿದ್ದಾರೆ. ಇವತ್ತು ನೀನು ಯಾವ ರೀತಿಯಾಗಿ ಯೇಸುವನ್ನು ನೋಡ್ತಾ ಇದೀಯಾ? ಲೋಕದಲ್ಲಿ ಇರುವವರ ರೀತಿಯಲ್ಲಿ ಇದ್ದುಕೊಂಡು ಯಾವಾಗ ಬಿಸಿಲು ಬರುತ್ತೋ ಆ ಕಡೆ
ಛತ್ರಿ ಹಾಕುವಂತ ಮನುಷ್ಯನಾಗಿದ್ದೀಯಾ? ಕೇವಲ ಅದ್ಭುತಕ್ಕಾಗಿ, ಕೇವಲ ಪವಾಡಕ್ಕಾಗಿ ಯೇಸುವನ್ನು ನಂಬಿದೆಯಾ? ಒಂದು ಸಂದರ್ಭದಲ್ಲಿ ಯೇಸು ಎಲ್ಲವನ್ನ ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಆತನ ನಿನ್ನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ ನೀನು ಪ್ರೀತಿಸುವುದೇ ಆದರೆ, ನೋಡುವುದೇ ಆದರೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಆದರೆ, ಆತನು ನಿನ್ನ ಜೀವಿತವನ್ನ, ನಿನ್ನ ಜೀವಿತದಲ್ಲಿರುವಂಥ ಕಹಿಯನ್ನ ಸಿಹಿಯಾಗಿ ಮಾರ್ಪಡಿಸ್ತಾನೆ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಕೊರಡನ್ನ ಚಿಗುರಾಗಿ ಮಾರ್ಪಡಿಸ್ತಾನೆ. ನಿನ್ನ ಜೀವಿತದಲ್ಲಿರುವಂಥ ದುಃಖವನ್ನ ಸುಖವಾಗಿ ಬದಲಾಯಿಸ್ತಾನೆ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಅಳುವು ಮಾರೆಯನ್ನ ನಗು ಮುಖವಾಗಿ ಮಾರ್ಪಡಿಸುತ್ತಾನೆ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಎಂತಹ ಸಮಸ್ಯೆ ಆಗಲಿ ಆ ಸಮಸ್ಯೆಯನ್ನು ದೂರ ಮಾಡಿ ನನಗೆ ಸಮಾಧಾನವನ್ನು ಕೊಡುತ್ತಾನೆ. ಯೇಸುವನ್ನು ನೋಡ್ತೀಯಾ? ಇವತ್ತಿನಿಂದಾದರೂ ಪರಿಪೂರ್ಣವಾಗಿ ಯೇಸುವನ್ನು ಯಾವ ರೀತಿಯಾಗಿ ನೋಡ್ತಾ ಇದೆಯಾ? ಚಿಕ್ಕ ಮಗನೇ, ಮಗಳೇ, ಚಿಕ್ಕವನಾಗಿರುವಾಗಲೇ, ಚಿಕ್ಕವಳಾಗಿರುವಾಗಲೇ ನಿನ್ನ ಭಯ ಭಕ್ತಿಯನ್ನು ನೀನು ಕಟ್ಟಿಕೊಳ್ಳೋದನ್ನು ಮರಿಬೇಡ. ಅನೇಕರು ಚಿಕ್ಕ ಮಕ್ಕಳಾಗಿರುವಾಗ ದೇವರನ್ನ ಭಜಿಸಲಾರದೆ, ಭುಜಿಸಲಾರದೆ, ಆತನನ್ನ ನಾಮ ಸ್ಮರಣೆ ಮಾಡಲಾರದೆ ವ್ಯರ್ಥವಾಗಿ ಟಿವಿ ಕಾರ್ಯಕ್ರಮಗಳಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ನಿಮಗಾದರೂ ದೇವರು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಚಿಕ್ಕ ಮಕ್ಕಳೇ, ಯೌವನಸ್ಥರೇ, ದೇವರಿಗೆ ವಿಧೇಯರಾಗಿ ನೀವು ನಡ್ಕೊಳ್ರಿ. ಹಲ್ಲೆಲೂಯಾ. ಯೋಷಿಯನು ಮಹಾರಾಜ ಯೌವನ ಕಾಲದಲ್ಲಿಯೇ ದೇವರನ್ನು ಹುಡುಕಿದ ಕಾರಣಕ್ಕಾಗಿ ಆತನ ಜೀವಿತದಲ್ಲಿ ಮಹಾ ಮೇಲುಗಳನ್ನು ದೇವರು ಮಾಡಿದನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಯೌವನ ಕಾಲದಲ್ಲಿ ಯಾರು ದೇವ್ರನ್ನ ನೋಡ್ತಾರೋ, ಚಿಕ್ಕವರಿರುವಾಗಲೇ ಯಾರು ದೇವ್ರನ್ನ ಆಶ್ರಯ ಮಾಡ್ತಾರೋ, ಅವರ ಜೀವಿತದಲ್ಲಿ ಸುಖ, ಸಂತೋಷ, ಸಮಾಧಾನಗಳನ್ನು ಅವರು ಹೊಂದಿಕೊಳ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನೀನು ಯಾವ ರೀತಿಯಾಗಿ ಯೇಸುವನ್ನು ನೋಡಿದೀಯಾ? ಕೇವಲ ಅದ್ಭುತಕ್ಕಾಗಿ ನೋಡಿದ ಹೆರೋದನು, ಗ್ರೀಕರು, ಜ್ಞಾನಕ್ಕಾಗಿ ಹುಡುಕಿದ ಗ್ರೀಕರು, ಅವರು ಏನು ಪಡೆದುಕೊಳ್ಳಲಿಲ್ಲ ಪ್ರಿಯರೇ. ಆದರೆ ಜಕ್ಕಾಯ ತನ್ನ ಅಂತಸ್ತನ, ತನ್ನ ಜಾತಿಯನ್ನು, ತನಗಿರುವಂಥ ಎಲ್ಲ ಗೌರವ, ಅಹಂಕಾರವೆಲ್ಲವನ್ನ ಬದಿಗೊತ್ತಿ ಯೇಸುವನ್ನು ನೋಡ್ಬೇಕಂತೇಳಿ ಹೊರಟ. ನೋಡಿದ ಯೇಸು ಹೇಳ್ತಾ ಇದ್ದಾನೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ನಿನ್ನ ಜೀವಿತದಲ್ಲಿ ರಕ್ಷಣೆ ಇದೆಯಾ? ರಕ್ಷಣೆ ಇದೆ ಎನ್ನುವಂಥ ಭ್ರಮೆಯಲ್ಲಿ ಬದುಕ್ತಾ ಇದೆಯಾ? ಒಂದ್ಸಾರಿ ಆಲೋಚನೆ ಮಾಡು. ಮರಿಬೇಡ, ದೇವರ ಎರಡನೇ ಸಾರಿ ಬರುವಾಗ, ಆತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಾಗ, ನಾವು ಈ ಭೂಲೋಕದಲ್ಲಿ ರಕ್ಷಣೆ ಹೊಂದಿದಂಥ ಮಕ್ಕಳು ಮೇಲ್ಗಡೆ ವಿಮಾನಕ್ಕಿಂತಲೂ ವೇಗವಾಗಿ ನಾವು ಆತನ ಕಡೆಗೆ ಹೋಗ್ತೀವಿ ಪ್ರೇರೆ. 7 ವರ್ಷಗಳು ಹಬ್ಬದ ವಾತಾವರಣ, 7 ವರ್ಷಗಳ ಭಯಂಕರವಾದ ದುಃಖ ಭೂಮಿ ಮೇಲೆ. ರಕ್ಷಣೆ ಇರಲಾರ್ದಂಥವ್ರ ಪಾಡು ಭಯಂಕರವಾಗಿರುತ್ತೆ. ರಕ್ಷಣೆ ಹೊಂದಿದೆಯಾ? ರಕ್ಷಣೆ ಹೊಂದಿ ತಪ್ಪಾದ ಜೀವಿತ ಜೀವಿಸಿದರೆ ನಿನಗೆ ಮೋಕ್ಷ ಇಲ್ಲ. ರಕ್ಷಣೆ ಹೊಂದಿ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಕೆಲವೊಂದು ವಿಷಯಗಳಲ್ಲಿ ತಪ್ಪಿ ಹೋಗ್ತಾ ಇದೆಯೇನೋ, ಸಮಯದಲ್ಲಿ ದೇವರ ಹತ್ರ ಕೇಳ್ಕೊ, ಪಶ್ಚಾತ್ತಾಪ ಪಡು. ಆತನ ಕನಿಕರ ಉಳ್ಳಂಥ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಮಾರ್ಪನ್ನು ತರ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ. ಕೊನೆಯದಾಗಿ ಪ್ರಾರ್ಥನೆ. ಪರಿಶುದ್ಧನ ಮೋಹನತನ ಪ್ರೀತಿ ಉಳ್ಳ ಪರಲೋಕನ ಸ್ತೋತ್ರ ಕರ್ತನೆ, ರಾತ್ರಿ ಸುಂದರ ಕರ್ತನೆ, ಮತ್ತೊಂದು ಅವ್ರ ಕರ್ತನೆ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ, ಪರಿಪೂರ್ಣವಾಗಿ ಕರ್ತನೆ, ನಮ್ಮ ಮನಸ್ಸಿನಲ್ಲಿ ಕರ್ತನೆ ವಾಕ್ಯ ಹೋಗುವಂಥ ಸಹಾಯ ಮಾಡಿ ನಡೆಸೋದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಮಕ್ಕಳನ್ನು ಅತ್ಯಧಿಕ ಆಶೀರ್ವದಿಸಕ್ಕೆ ಕರ್ತನೆ. ಆತ್ಮಕ್ಕೆ ಬೇಕಾದ ಆಹಾರವನ್ನು ನೀನು ಉಣಬಡಿಸಿದಕ್ಕೆ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಕರ್ತನೆ. ನಾವು ವಾಕ್ಯವನ್ನು ಕೇಳಕರ್ತನೆ, ನಮ್ಮ ಜೀವಿತಗಳನ್ನು ಮಾರ್ಪಡಿಸಯ್ಯ. ನಮ್ಮ ಹಳೆ ಜೀವಿತ ಇರಬಾರ್ದು ಕರ್ತನೆ, ಹೊಸ ಜೀವಿತವನ್ನು ನಮಗೆ ಅನುಗ್ರಹಿಸು ಕರ್ತನೆ. ಸ್ತೋತ್ರ ಕರ್ತನೆ. ನಾವು ಯಾವ್ದು ವಿಷಯದಲ್ಲಿ ಕೇಳಿದು ಕರ್ತನೆ, ನಮ್ಮ ಜೀವಿತ ಅಳವಡಿಸಿಕೊಂಡು ಸಹಾಯ ಮಾಡಿ ನಡೆಸು ದೇವ. ನಿನಗೆ ಸ್ತೋತ್ರ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಕುಟುಂಬಗಳನ್ನು ಅತ್ಯಧಿಕ ಆಶ್ವಾಸಿಸಿ ಕಾಪಾಡಿ ನಡೆಸು ಕರ್ತನೆ. ಅವ್ರ ಕುಂದು ಕೊರತೆಗಳನ್ನು ನೀಗಿಸಪ್ಪ. ಅಪ್ಪ, ಅವರು ಪರಲೋಕ ರಾಜ್ಯಕ್ಕೆ ಪಂಥೆ ಆಗುವಂತ ಸಹಾಯ ಮಾಡಿ ನಡೆಸು ಕರ್ತನೆ. ಅಪ್ಪ, ಇಲ್ಲಿ ಯಾರು ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲವೋ ತೆಗೆದುಕೊಳ್ಳುವಂತ ಸಹಾಯ ಮಾಡಿ ನಡೆಸು ಕರ್ತನೆ. ಅಪ್ಪ, ಯೌವನಸ್ಥರು ಯಾರಿದ್ದಾರೆ ಕರ್ತನೆ, ಯೇಷಪ್ಪನ ಕರ್ತನೆ, ಯೌವನ ಕಾಲದಲ್ಲಿ ನಿನ್ನನ್ನು ಹೇಗೆ ಸ್ಮರಿಸುತ್ತಾನೆ ಕರ್ತನೆ. ನಾವೆಲ್ಲರೂ ಯೌವನ ಕಾಲದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ನಿನ್ನನ್ನು ನೋಡುವಂತ ಸಹಾಯ ಮಾಡಿ ನಡೆಸು ಕರ್ತನೆ. ದೇವಾ ಸ್ತೋತ್ರ. ಈ ಕುಟುಂಬವನ್ನು ಅತ್ಯಧಿಕ ಆಶ್ವಾಸಿಸಿ ಕಾಪಾಡಿ ನಡೆಸ್ಕೊಳ್ತಾನೆ. ಕುಟುಂಬದಲ್ಲಿ ಯಾರಿದ್ರೆ ಕರ್ತನೆ, ಪ್ರತಿಯೊಬ್ಬರನ್ನ ಆಶ್ವಾಸಿಸಿ ಕಾಪಾಡಿ ನಡೆಸು. ಅವ್ರ ಕುಂದು ಕೊರತೆಗಳನ್ನು ನೀಗಿಸು ಕರ್ತನೆ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಮಕ್ಕಳನ್ನು ಅತ್ಯಧಿಕ ಆಶ್ವಾಸಿಸಿ ಕಾಪಾಡಿ ನಡೆಸು ಕರ್ತನೆ. ಅವ್ರೇನು ಮನವಿಗಳು ನಿನ್ನಲ್ಲಿ ಇಟ್ಟಿದ್ದಾರೆ ಕರ್ತನೆ, ಪ್ರತಿಯೊಂದು ಕಾರ್ಯಗಳು ನೆರವೇರಿಸಿ ಸಫಲಗೊಳಿಸು ಕರ್ತನೆ. ನೀನು ನಿಜವಾದ ದೇವರನ್ನು ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳುವಂತೆ ಸಹಾಯ ಮಾಡಿ ನಡೆಸು ಕರ್ತನೆ. ಈ ಕುಟುಂಬವನ್ನು ಇಲ್ಲಿ ಬಂದಿರೋ ಪ್ರತಿಯೊಬ್ಬರನ್ನು ಆಶ್ವಾಸಿಸಿ ಕಾಪಾಡಿ ಕರ್ತನೆ. ಇಲ್ಲಿಗ ನಮ್ಮ ಮಾನ ಮಹಿಮೆ ನಿನ್ಗೊಬ್ಬರಿಗೆ ಸಲ್ಲಲಿ. ಅಪ್ಪ, ನಾವು ಪುನಃ ಕರ್ತನೆ ಬಾದಲು ಪ್ರಾಂತಕ್ಕೆ ತೆರಳುವಾಗ ಕರ್ತನೆ ನಮ್ಮ ಗಾಳಿ ವಿಷಯ ಕಾಪಾಡಿ ನಡೆಸು. ನಿನ್ನ ಪ್ರಸನ್ನತೆಯನ್ನು ತಾಕಲಿ. ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಬೇಡ ಹೊಂದಿದ್ದೇನೆ ಪರಲೋಕ ತಂದೆಯ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ,
ಕೂಡಿ ಬಂದಿರತಕ್ಕಂಥ ದೇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ವಿಶೇಷವಾಗಿ ಕುಟುಂಬ ಸಂಗಡಲ್ಲಿ ಬಂದಿರತಕ್ಕ ಎಲ್ಲ ಕುಟುಂಬಗಳ ಸಂಗಡಲು, ಎಲ್ಲ ದೈವ ಸೇವಕರು ಮಾಡುವಂಥ ಸೇವೆ ಅವರ ಕುಟುಂಬಗಳ ಸಂಗಡಲು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಿಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. ಬೋಲೋ ಯೇಸು ಕ್ರಿಸ್ತು ಮಹಾರಾಜಕು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.